ನಂಗೆ ಗೊತ್ತು ಅಂತೀರಾ ಅಂತ ಅಂದ್ಬಿಟ್ಟು ಮೋಸ್ಟ್ ಫೇವ್ರೇಟ್ ಲೂಸ್ ಪೌಡರ್ ಸ್ಟ್ರೋಕ್ ಕಣಮ್ಮ. ಯಾಕೆ ಒಂದೇ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ, ಬೇರೆ ಯೂಸ್ ಮಾಡಿ ಗುಂಗೆ ಇರಬೇಕು, ಮಾರೇ ದಿನಾನೂ ಇರಬೇಕು ಅಂತ ಅಂದ್ರೆ ನೀವು ಇವತ್ತು ಹೋಗಬಾರ್ದು, ನಾಳೆನೂ ಹೋಗಬಾರ್ದು, ನಾಳಿದ್ದು ಹೋಗಬಾರ್ದು ಅಂತ ಇದ್ರೆ ಗುರು ಇದು ಹೋಗೋದೇ ಇಲ್ಲ. ಅಂತಿಲ್ ನೀವು ಅದನ್ನ ಉಜ್ಜಿ ತಿಕ್ಕಿ ತೆಗಿಯೋವರೆಗೂ ಈ ಲಿಪ್ಸ್ಟಿಕ್ ಹೋಗಲ್ಲ. ಬಟ್ ನಂಬತ್ ಹಂಗಲ್ವಲ್ಲ, ಆ ಕಡೆ ಆಗೋಯ್ತು ವಿಡಿಯೋ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಅಂಡ್ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಕೇಳ್ತಾ ಇದ್ದೀರಾ ಪಿಂಪಲ್ಸ್ ಕಡಿಮೆ ಆಗಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂದ್ಬಿಟ್ಟು. ಇನ್ನೂ ಪಿಂಪಲ್ಸ್ ಕಡಿಮೆ ಆಗಿಲ್ಲ, ತುಂಬಾ ಪಿಂಪಲ್ಸ್ ಇದೆ ಇನ್ನ. ಸೊ ವೇಟ್ ಮಾಡಿ, ನಾನು ಏನು ಮಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ, ಬಟ್ ಪಿಂಪಲ್ಸ್ ಕಡಿಮೆ ಅಂತೂ ಆಗ್ತಾ ಇದೆ. ಪ್ರಾಬಬ್ಲಿ ಒಂದೋ ಎರಡೋ ರುಟೀನ್ಸ್ ಏನಾದರೂ ಚೇಂಜ್ ಆಗಿದ್ರೆ ಅದರಿಂದ ಪಿಂಪಲ್ಸ್ ಕಡಿಮೆ ಆಗಿರಬಹುದು. ಸೊ ಪಿಂಪಲ್ಸ್ ಆಗಿದೆ ಕಾಣ್ತಿದ್ಯಾ, 2 ಪಿಂಪಲ್ಸ್ ಆಗಿದೆ. ಸೊ ಪಿಂಪಲ್ಸ್ ಇನ್ನೂ ಕಡಿಮೆ ಆಗಿಲ್ಲ. ಕಂಪ್ಲೀಟ್ ಕ್ಲಿಯರ್ ಆಗೋವರೆಗೂ ನಾನು ಮಾಡಕ್ಕೆ ಹೋಗಲ್ಲ ವಿಡಿಯೋನ. ಕ್ಲಿಯರ್ ಆದ್ಮೇಲೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಟೈಟಲ್ ಕಾರ್ಡ್ ನೋಡಿ ಇವತ್ತಿನ ವಿಚಾರ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ. ನಾನು ನನ್ನ ಮೋಸ್ಟ್ ಫೇವ್ರೇಟ್ ಪ್ರಾಡಕ್ಟ್ಸ್ನ ತೋರಿಸ್ತಿದ್ದೀನಿ. ಸ್ಕಿನ್ ಕೇರ್, ಲೈಕ್ ಬಾಡಿ ಕೇರ್, ಹೇರ್ ಕೇರ್, ಮೇಕಪ್ ಏನೇ ಆಗಿದ್ರು ಎಲ್ಲನೂ ತೋರಿಸ್ತೀನಿ. ನಂಗೆ ಗೊತ್ತು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು, ಬಟ್ ಇಟ್ಸ್ ಓಕೆ. ಹುಷಾರಿಲ್ಲ, ಹಾಗಾಗಿ ಲೈಕ್ ಹುಷಾರಿಲ್ಲದ್ರು ಹಿಂಗಿದ್ದೀರಾ ಅಂತ ಅನ್ಕೊಳ್ತೀರಾ, ನಂಗೆ ಗೊತ್ತು ಅಂತೀರಾ ಅಂತ ಅಂದ್ಬಿಟ್ಟು, ಬಟ್ ಇಟ್ಸ್ ಓಕೆ. ಬಿಕಾಸ್ ವಿಡಿಯೋ ಮಾಡಲೇಬೇಕು, ಅನಿವಾರ್ಯ ಪರಿಸ್ಥಿತಿ, ಹಾಗಾಗಿ ಮಾಡ್ತಾ ಇದ್ದೀನಿ. ಪೂಜೆ ಕಿಚ್ಚೆಲ್ಲ ಮಾಡಿ ಕೂತಿದ್ದೀನಿ. ಇವತ್ತು ಥರ್ಸ್ಡೇ, ಅದೇ ಒಂದು ಖುಷಿ ನನಗೆ. ಸೊ ಜಾಸ್ತಿ ಮಾತಾಡೋದು ಬೇಡ, ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಆಲ್ರೆಡಿ. ಫಸ್ಟ್ ವಿಡಿಯೋ ಶುರು ಮಾಡಿಬಿಡೋಣ. ಫಸ್ಟ್ ಹೇರ್ ಸಂಬಂಧಪಟ್ಟಂಗೆ ತೋರಿಸ್ತೀನಿ. ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ನಾನು ಯೂಸ್ ಮಾಡೋದು ಕೋಕೋನಟ್ ಆಯಿಲ್. ಅದಕ್ಕೆ ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆಲ್ರೆಡಿ ಒಂದು ಶಾರ್ಟಲ್ಲಿ ಮಾಡಿ ಹಾಕಿದ್ದೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ಹೀಟ್ ಪ್ರೊಟೆಕ್ಟಿಂಗ್ ಮಿಸ್ಟ್ ಯಾವುದು ಅಂತಂದರೆ ಬಿ ಬ್ಲಂಟ್ ಅವರ ಹೀಟ್ ಪ್ರೊಟೆಕ್ಟಿಂಗ್ ಮಿಸ್ಟ್. ನಾನು ತುಂಬ ವರ್ಷಗಳಿಂದ ಇದನ್ನೇ ಯೂಸ್ ಮಾಡ್ತಿರೋದು. ಶೂಟಿಂಗ್ ಎಲ್ಲ ಹೋದಾಗ ಬೇರೆ ಯೂಸ್ ಮಾಡ್ತಾರೆ, ಅಲ್ಲಿ ಅನಿವಾರ್ಯ ಪರಿಸ್ಥಿತಿ ಕೇಳೋಕ್ಕಾಗಲ್ಲ. ಸೊ ಇಲ್ಲಿ ನನ್ನ ಫೇವ್ರೇಟ್ ಅಂತ ಬಂದರೆ ಬಿ ಬ್ಲಂಟ್ ಅವರ ಹೇರ್ ಪ್ರೊಟೆಕ್ಟಿಂಗ್ ಮಿಸ್ಟ್. ಆ್ಯಂಡ್ ನೆಕ್ಸ್ಟ್ ಹೇರ್ ಸಿರಮಿಗೆ ನಾನು ಲಾರಿಯಲ್ ಪ್ಯಾರಿಸ್ ಅವರ ಎಕ್ಸ್ಟ್ರಾ ಆರ್ಡಿನರಿ ಆಯಿಲ್. ಇದು ತುಂಬ ವರ್ಷಗಳೇ ಆಗೋಯ್ತು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ 4-5 ಇಯರ್ಸ್ ಆಯಿತು ಅಂದ್ಕೊಳ್ತೀನಿ. ಫಸ್ಟ್ ಒಂದು ಬಾಟಲ್ ತೊಗೊಂಡಿದ್ದೆ, ಅದ್ರದ್ದು ಸ್ಮೆಲ್ಲೇ ಬೇರೆ ಥರ ಆಯಿತು. ಅದು ತುಂಬ ಚೆನ್ನಾಗಿತ್ತು. ಇದು ಸ್ವಲ್ಪ ಚೇಂಜ್ ಆಗಿದೆ ಸ್ಮೆಲ್ಲು, ಬಟ್ ಟೆಕ್ಸ್ಚರ್ ಆಗಿರ್ಬೋದು, ಅದ್ರದ್ದು ಏನು ಫಾರ್ಮುಲಾ ಇದೆ ಎಲ್ಲನೂ ಹಾಗೆ ಇದೆ. ಸೊ ಇದು ನನ್ನ ಫೇವ್ರೇಟ್ ಸೀರಮ್. ಇನ್ನೊಂದು ಯಾವುದು ಸ್ಟ್ರೀಕ್ಸ್ ಅಂತ ಬರ್ತಿತ್ತು, ಅದನ್ನು ಯೂಸ್ ಮಾಡ್ತಿದ್ದೆ. ಅದು ಇದೆ, ಬಟ್ ಅದು ಎಲ್ಲಿದೆ ಅಂತ ಅಷ್ಟು ಐಡಿಯಾ ಇಲ್ಲ ನನಗೆ. ಇವಾಗ ಅದನ್ನೇ ನಾನು ಅಷ್ಟು ಯೂಸ್ ಮಾಡಲ್ಲ. ಸೊ ಇದಕ್ಕೆ ನಾನು ಸ್ಟಿಕ್ ಆಗಿದ್ದೀನಿ. ಇದನ್ನ ನೀವು ಜಾಸ್ತಿ ಯೂಸ್ ಮಾಡಬಾರ್ದು. 1-2 ಪಂಪ್ ಅಷ್ಟೇ ಯೂಸ್ ಮಾಡಬೇಕು ನಿಮ್ಮ ಓವರ್ ಆಲ್ ಹೇರಿಗೆ. ನಿಮ್ದು ಯಾವುದು ಜಾಸ್ತಿ ವಾಲ್ಯೂಮ್ ಇತ್ತು ಅಂತಂದ್ರೆ ಒಂದು 3-4 ಪಂಪ್ಸ್ ಯೂಸ್ ಮಾಡ್ಬೋದು ಅಷ್ಟೇ. ಅದಕ್ಕೂ ಮೇಲೆ ನೀವು ಜಾಸ್ತಿ ಅಪ್ಲೈ ಮಾಡಿಬಿಟ್ರೆ ಒಂಥರ ಆಯಿಲಿ ಅಂತ ಅನ್ಸುತ್ತೆ, ನೀವು ಸ್ನಾನನೇ ಮಾಡಿಲ್ವೇನೋ ಅನ್ನೋ ಥರ ಫೀಲಿಂಗ್ ಬಂದ್ಬಿಡುತ್ತೆ. ಹಾಗಾಗಿ ನನಗೆ 3 ಪಂಪ್ಸ್ ಹಾಕಿದ್ದು ಓವರ್ ಆಲ್ ಎಲ್ಲ ಹೇರಿಗೂ ಅಪ್ಲೈ ಮಾಡ್ಕೊಳ್ತೀನಿ. ಶಾಂಪು ಏನು ತೋರ್ಸಕ್ಕೆ ಹೋಗಲ್ಲ, ಬಿಕಾಸ್ ಶಾಂಪು ನಾನು ಬೇರೆ ಥರ ಶಾಂಪು ಯೂಸ್ ಮಾಡ್ತೀನಿ. ಟ್ರಾವೆಲಿಂಗಲ್ಲಿ ಇರ್ತೀನಿ ಗೊತ್ತಾ, ಆ ಟೈಮಲ್ಲಿ ನಂಗೆ ಯಾವ ಶಾಂಪು ಸಿಗುತ್ತೋ ಆ ಶಾಂಪು ಯೂಸ್ ಮಾಡ್ತೀನಿ. ಬಟ್ ನಾನು ಚಿಕ್ಕ ವಯಸ್ಸಿಂದನೂ ಇಲ್ಲಿ ತನಕನೂ ಒಂದು ಲೈಕ್ ಪಾಸ್ಟ್ 1 ಇಯರಿಂದನೂ ಯೂಸ್ ಮಾಡ್ಕೊಂಡಿರೋ ಶಾಂಪು ಬಂದು ಒಂದೇ ಶಾಂಪು. ನಾನು ಬೇರೆ ಶಾಂಪುಗೆ ಶಿಫ್ಟೇ ಆಗಿಲ್ಲ. ಬಟ್ ಈಗ ಟ್ರಾವೆಲ್ ಎಲ್ಲ ಮಾಡ್ತಿರೋದ್ರಿಂದ ಬೇರೆ ಥರ ಶಾಂಪೂಸ್ ಎಲ್ಲ ಯೂಸ್ ಮಾಡ್ತೀನಿ. ಹಾಗಾಗಿ ನಾನು ನಿಮಗೆ ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಸೊ ಅಷ್ಟೇ. ಕಮಿಂಗ್ ಟು ದಿ ಫೇಸ್ ಅಂತ ಬಂದರೆ ನನ್ನ ಫೇವ್ರೇಟ್ ಸೆಟಫಿಲ್ ಅವರ ಫೇಸ್ ವಾಶ್. ನಾನು ಫುಲ್ ಡಬ್ಬನೇ ತರಿಸಿಟ್ಕೊಂಡಿದ್ದೀನಿ. ಚಿಕ್ಕ ಡಬ್ಬ ಇದೆ, ಅದು ಖಾಲಿ ಆದಾಗ ಇದರಿಂದ ಅದಕ್ಕೆ ಫಿಲ್ ಮಾಡ್ಕೊಳ್ತೀನಿ. ನನ್ನ ಸ್ಕಿನ್ ಸೆನ್ಸಿಟಿವ್ ಆಗಿರೋದ್ರಿಂದ, ಆಯಿಲಿ ಆಗಿರೋದ್ರಿಂದ ಇದು ಬೆಸ್ಟ್, ಬಿಕಾಸ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್. ನಿಜವಾಗ್ಲೂ ಇದು ಅಷ್ಟೇ ಜೆಂಟಲ್ ಆಗಿರುತ್ತೆ, ಮತ್ತು ನಿಮ್ಮ ಫೇಸ್ನೇನು ಡ್ರೈ ಫೀಲ್ ಮಾಡಿಸೋದಿಲ್ಲ. ಹಾಗಾಗಿ ಸೆಟಫಿಲ್ ಅವರ ಸೆಟಫಿಲ್ ಅವರ ಕ್ಲೆನ್ಸರ್. ನಿಮ್ದೇನಾದ್ರೂ ಸೆನ್ಸಿಟಿವ್ ಸ್ಕಿನ್ ಇತ್ತು, ಆಕ್ನಿ ಪ್ರೋನ್ ಸ್ಕಿನ್ ಆಗಿತ್ತು ಅಂತಂದ್ರೆ ನೀವು ಹಿಂದೆ ಮುಂದೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಸೆಟಫಿಲ್ ಅವರ ಕ್ಲೆನ್ಸರ್ನ ನೀವು ಬಳಸ್ಬೋದು. ಅಂಡ್ ನೆಕ್ಸ್ಟ್ ಬಂದು ಸಿಂಪಲ್ ಅವರ ಕ್ಲೆನ್ಸರ್. ಅದು ಟ್ಯೂಬ್ ಖಾಲಿ ಆಗೋಗಿದೆ. ಅದು ಕೂಡ ಅಷ್ಟೇ ತುಂಬಾ ಜೆಂಟಲ್ ಫೇಸ್ ಮೇಲೆ. ಅದು ಖಾಲಿ ಆಯಿತು, ತರಿಸ್ಕೊಳ್ಳೋದು ಮರ್ತೋಗಿದ್ದೀನಿ. ಇವಾಗ ನೆನಪಾಯ್ತು ವಿಡಿಯೋ ಮಾಡಬೇಕಾದ್ರೆ, ಖಂಡಿತ ತರಿಸ್ಕೊಳ್ತೀನಿ. ಅಂಡ್ ಇನ್ನೊಂದು ಬಂದು ಬಯೋಕ್ಯೂಲ್ ಅಂತ ಹೊಸದಾಗಿ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಒಂದು ಫೇಸ್ ವಾಶು. ಅದು ಇನ್ನೊಂದು ಕಿಟ್ಟಲ್ ಇದೆ, ಮತ್ತೆ ಯಾರು ತೆಗಿತಾರೆ ಅಂದ್ಬಿಟ್ಟು ಅದನ್ನ ತೆಗ್ದಿಲ್ಲ. ಸೊ ಅದೊಂದು ಫೇಸ್ ವಾಶ್ನ ಬಳಸ್ತಾ ಇದ್ದೀನಿ. ಅದು ಕೂಡ ನಂಗೆ ಸ್ವಲ್ಪ ಅಡ್ಜಸ್ಟ್ ಆಗಿದೆ, ಸೆಟ್ ಆಗಿದೆ. ಹಾಗಾಗಿ ಅಂಡ್ ಮಾಯಿಶ್ಚರೈಸರ್ ಅಂತ ಬಂದ್ರೆ ನಾನು ಮೇಕಪ್ ಎಲ್ಲ ಅಪ್ಲೈ ಮಾಡಿದಾಗ, ಲೈಕ್ ಶೂಟಿಂಗಲ್ಲೆಲ್ಲ ಅಪ್ಲೈ ಮಾಡ್ತೀನಿ ಅಂದ್ರೆ ಕ್ಲಿನಿಕ್ ಅವರ ಮಾಯಿಶ್ಚರೈಸರ್ನ ಬಳಸ್ತೀನಿ. ಇದು ಹೆಸರು ಹೊರಟೋಗ್ಬಿಟ್ಟಿದೆ. ಅಂಡ್ ಇದು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಪ್ಲೈ ಮಾಡೋ ಅಗತ್ಯನಿಲ್ಲ, ಇಷ್ಟಿದ್ರೆ ಸಾಕು. ನಿಮ್ಮ ಫೇಸ್ ಏನಾದರೂ ಡ್ರೈ ಆಗಿದ್ರೆ ಸ್ವಲ್ಪ ಹೈಡ್ರೇಟ್ ಮಾಡುತ್ತೆ. ಹಾಗಾಗಿ ನಾನು ಕ್ಲಿನಿಕ್ ಅವರ ಮಾಯಿಶ್ಚರೈಸರ್ನ ಮೇಕಪ್ಗೆ ಮಾತ್ರ ಬಳಸ್ತೀನಿ. ಅಂಡ್ ಡೈಲಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಆ ಥರ ಏನಾದರೂ ಇತ್ತು ಅಂತ ಅಂದ್ರೆ ಡಾಟನ್ ಕೆ ಅವರ ಮಾಯಿಶ್ಚರೈಸರ್ನ ಬಳಸ್ತೀನಿ. ಆಲ್ಮೋಸ್ಟ್ ಇಷ್ಟು ಖಾಲಿ ಆಗ್ಬಿಟ್ಟಿದೆ ಇದು. ನೀವು ನೋಡಿರ್ತೀರ ಎಲ್ಲ ವಿಡಿಯೋದಲ್ಲಿ, ನಾನು ತುಂಬಾ ಇಷ್ಟಪಡ್ತಿದ್ದೆ. ಸ್ವಲ್ಪ ಆಯಿಲಿ ಅಂತ ಅನ್ಸುತ್ತೆ, ಬಟ್ ಸ್ಟಿಲ್ ಒಂದು ಗ್ಲೋ ಕೊಡುತ್ತೆ ಫೇಸಲ್ಲಿ, ಆಮೇಲೆ ಬ್ರೈಟ್ ಮಾಡುತ್ತೆ. ಹಾಗಾಗಿ ಇದನ್ನ ಯೂಸ್ ಮಾಡ್ತೀನಿ. ಸ್ಪೆಷಲಿ ನನ್ನ ಮುಖ ತೀರಾ ಹಾಳಾಗಿತ್ತು, ಆಮೇಲೆ ಒಂಥರ ಡ್ರೈ ಆಗೋಗಿದೆ, ಏನಾದರೂ ಮಾರ್ಕ್ಸ್ ಇತ್ತು, ರ್ಯಾಷಸ್ ಇತ್ತು ಅಂತ ಅಂದ್ರೆ ಫಿಸಿಯೋಜೆಲ್ ಅವರ ಮಾಯಿಶ್ಚರೈಸರ್ನ ಬಳಸ್ತೀನಿ. ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಈ ತರ ಪಿಂಕ್ ಒಂದು ಪ್ಯಾಕೆಟ್ ಇರುತ್ತೆ, ಲೈಕ್ ರ್ಯಾಪ್ ಇರುತ್ತೆ ಮೇಲ್ಗಡೆ. ಇನ್ನೊಂದು ಬ್ಲೂ ಕಲರ್ ಇರುತ್ತೆ. ಬ್ಲೂ ಕಲರ್ ಇಲ್ಲಿವರೆಗೂ ನಾನು ಯೂಸ್ ಮಾಡಿಲ್ಲ, ಹಂಗಾಗಿ ಗೊತ್ತಿಲ್ಲ. ಬಟ್ ಇದಂತೂ ಸಕ್ಕತ್ತಾಗಿರುತ್ತೆ. ನನಗೆ ಏನಾದರೂ ತುಂಬಾ ಡ್ಯಾಮೇಜ್ ಆಗೋಯ್ತು ನನ್ನ ಸ್ಕಿನ್ನು ಅಂತಂದಾಗ ನಾನು ಇದನ್ನ ಒಂದು 2-3 ಡೇಸ್ ಬಳಸ್ತೀನಿ. ರಾತ್ರಿ ಹೊತ್ತು ಮಲ್ಕೊಳ್ಳೋಕ್ಕೂ ಮುಂಚೆ. ಬೆಳಗ್ಗೆ ಎದ್ದಾಗ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಪ್ಲಂಪಿ ಅನ್ನಿಸ್ತಿರುತ್ತೆ, ಆಮೇಲೆ ಒಂಥರ ಸಾಫ್ಟ್ ಅನ್ನಿಸ್ತಿರುತ್ತೆ. ಹಾಗಾಗಿ ಇದನ್ನ ನಾನು ಯಾಕೆ ಸ್ಟೋರ್ ಮಾಡಿದ್ದೀನಿ ಗೊತ್ತಾ, ನನಗೆ ಯಾವಾಗ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅವಾಗ ಮಾತ್ರ ಇದನ್ನ ಯೂಸ್ ಮಾಡ್ತೀನಿ. ಹಾಗಾಗಿ ಇನ್ನೂ ಇದರಲ್ಲಿ ಇದೆ, ಮೇ ಬಿ ಒಂದು ಇಷ್ಟು ಇರ್ಬೋದೇನೋ ಆಲ್ಮೋಸ್ಟ್. ಸೊ ಇದು ಆ್ಯಂಡ್ ಇದು ಬಂದು ಡಾಕ್ಟರ್ ಪ್ರಿಸ್ಕ್ರೈಬ್ಡು. ಸೊ ನೀವೇನಾದರೂ ಯೂಸ್ ಮಾಡ್ತೀರಾ, ನಿಮಗೆ ಪ್ರಾಬ್ಲಮ್ ಇತ್ತು ಯೂಸ್ ಮಾಡ್ತೀರಾ ಅಂತ ಅಂದರೆ ದಯವಿಟ್ಟು ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟು ಏನಾದರೂ ಮಾಡಿಬಿಟ್ಟು ಯೂಸ್ ಮಾಡಿ. ನಾನು ತೋರಿಸ್ತೆ ಅಂದ ತಕ್ಷಣ ಲೈಕ್
ಅಪ್ಲೈ ಮಾಡಬೇಡಿ. ಸೊ ಇದೊಂದು ಮಾಯಿಶ್ಚರೈಸರು. ಇನ್ನೊಂದು ಮಾಯಿಶ್ಚರೈಸರ್ ಇದೆ, ಮಾಯಿಸ್ಟ್ ಲೋಷನ್ ಅಂತ ಹೇಳ್ಬಿಟ್ಟು, ಅದು ಎಲ್ಲಿದೆ ಗೊತ್ತಿಲ್ಲ, ಅದು ಕೂಡ ಡಾಕ್ಟರ್ ಪ್ರಿಸ್ಕ್ರೈಬ್ಡ್. ಇನ್ನೊಂದು ಎಮೋಲಿನ್ ಅವರ ಮಾಯಿಶ್ಚರೈಸರ್, ಉಲ್ಟಾ ತೋರಿಸ್ತಾ ಇದ್ದೀನಿ. ಓಕೆ, ಎಮೋಲಿನ್ ಅವರ ಮಾಯಿಶ್ಚರೈಸರ್. ಇದು ಗೊತ್ತು, ಒಂಥರ ಎಲ್ರಿಗೂ ಗೊತ್ತು, ತುಂಬಾ ಇಷ್ಟ ಇದು ಅಂದ್ಬಿಟ್ಟು. ನಂದು ಆಯಿಲ್ ಸ್ಕಿನ್, ಆದ್ರೂ ಯಾಕೆ ಯೂಸ್ ಮಾಡ್ತೀನಿ ಅಂತಂದ್ರೆ ನನಗೆ ಇಷ್ಟ, ಹಾಗಾಗಿ ಇದನ್ನ ನಾನು ಯೂಸ್ ಮಾಡ್ತೀನಿ. ನನ್ನ ಸ್ಕಿನ್ ಇಲ್ಲಿವರೆಗೂ ಇದೆ ಅದೇ ತರ ಡ್ಯಾಮೇಜ್ ಮಾಡಿಲ್ಲ, ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ತೀನಿ. ತೀರಾ ಡ್ರೈ ಆಯಿತು ಅಂತ ಅನ್ನಿಸ್ದಾಗ ಇದನ್ನ ಬಳಸ್ತೀನಿ. ನಿಮ್ದು ತೀರಾ ಡ್ರೈ ಸ್ಕಿನ್ ಇತ್ತು ಅಂತಂದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಂಡ್ ಸನ್ಸ್ಕ್ರೀನ್ ಅಂತ ಬಂದ್ರೆ ಫಸ್ಟ್ ಪ್ರಿಯಾರಿಟಿ ನಂದು ಎಪಿಸಾಫ್ಟ್ ಇರುತ್ತೆ. ನಾನು ಏನೇ ಕ್ರೀಮ್ ಅಪ್ಲೈ ಮಾಡಿ ನೈಟು ಇದಾಗಿದ್ರು ಬೆಳಿಗ್ಗೆ ಒಂದ್ಸತಿ ಇದನ್ನ ಅಪ್ಲೈ ಮಾಡ್ತೀನಿ. ಅಂಡ್ ಮನೇಲಿದ್ದಾಗ ನಾನು ಸ್ಕಿಪ್ ಮಾಡ್ತೀನಿ, ಯಾವ್ದೇ ತರ ಕ್ರೀಮ್ಸ್ ಎಲ್ಲ ಬಳಸೋದೇ ಇಲ್ಲ ಮನೇಲಿದ್ರೆ. ಸೊ ನಾನು ಇವಾಗಲೂ ಅಷ್ಟೇ ಏನಿಲ್ಲ, ಸ್ನಾನ ಮಾಡ್ಕೊಂಡು ಬಂದು ವಿಡಿಯೋಗೋಸ್ಕರ ಒಂದು ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ಸೊ ಮನೇಲಿದ್ರೆ ಅಷ್ಟೊಂದು ಪ್ರಿಫರ್ ಮಾಡಲ್ಲ ನಾನು, ಬಟ್ ಹೊರಗಡೆ ಇದ್ದಾಗ ಡೆಫಿನೆಟ್ಲಿ ಐ ಪ್ರಿಫರ್ ಯೂಸಿಂಗ್ ಎಪಿಸಾಫ್ಟ್ ಬಿಕಾಸ್ ತುಂಬಾ ಚೆನ್ನಾಗಿದೆ. ಇದು ತುಂಬಾ ಆಯಿಲ್ ಆಗುತ್ತೆ ಫೇಸು, ಬಟ್ ಆದ್ರೂ ನನಗೆ ಇಷ್ಟ, ಯಾಕಂದ್ರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದ್ರಿಂದ ನನ್ನ ಸ್ಕಿನ್ಗೂ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಯಿತು, ಹಾಗಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಸನ್ಸ್ಕ್ರೀನ್ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಂಡು ಬಂದಿರೋದು ಅಂತ ಅಂದ್ರೆ ಡಾಟನ್ ಕೆ ಅವರ ಸನ್ಸ್ಕ್ರೀನು. ಶೂಟಿಂಗ್ ಎಲ್ಲ ಇದ್ದಾಗ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಅಂಡ್ ಇದ್ರ ಜೊತೆಗೆ ಡಾಕ್ಟರ್ ಶೆಟ್ಸ್, ಇದು ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಜನ ಕೇಳ್ತಿರ್ತೀರಾ ಅಕ್ಕ ನಮ್ದು ಆಯಿಲ್ ಸ್ಕಿನ್, ಡ್ರೈ ಸ್ಕಿನ್ ಯಾವ ತರ ಲೈಕ್ ಯೂಸ್ ಮಾಡಬೇಕು ಸನ್ಸ್ಕ್ರೀನ್ ಅಂದ್ರೆ ಡಾಕ್ಟರ್ ಶೆಟ್ಸ್ ಇಸ್ ಬೆಸ್ಟ್ ಬಿಕಾಸ್ ಎಲ್ಲಾ ಸ್ಕಿನ್ ಟೈಪ್ಗೂ ಅದು ಸೂಟ್ ಆಗುತ್ತೆ, ಹಾಗಾಗಿ ಡಾಕ್ಟರ್ ಶೆಟ್ಸ್ ಅವರ ಸನ್ಸ್ಕ್ರೀನ್ ನೀವು ಬಳಸಬಹುದು. ಅಂಡ್ ನೆಕ್ಸ್ಟ್ ಇನ್ನೊಂದು ಸನ್ಸ್ಕ್ರೀನ್ ಯಾವುದು ಅಂತ ಅಂದ್ರೆ ಡರ್ಮೋಕೋ ಅವರ SPF 50. ಇದು ಕೂಡ ಚೆನ್ನಾಗಿದೆ. ನಾನು ಬೈ 1 get 1 ತಗೊಂಡಿದ್ದೆ ಲಾಸ್ಟ್ ಟೈಮ್. ನಾನು ಆಲ್ಮೋಸ್ಟ್ ಒಂದು ಡಬ್ಬ ಖಾಲಿ ಆಗೋಯ್ತು, ಸೊ ಇನ್ನೊಂದು ಡಬ್ಬನ ಇಟ್ಕೊಂಡಿದ್ದೀನಿ. ಇದು ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ. ಅಂಡ್ ನಿಮ್ದೇನಾದ್ರೂ ತೀರಾ ಡ್ರೈ ಸ್ಕಿನ್ ಇತ್ತು ಅಂತ ಅಂದ್ರೆ ನೀವು ಸೆಟಫಿಲ್ ಅವರ ಇದು ಮಾಯಿಶ್ಚರೈಸರ್ನ ಬಳಸ್ಬೋದು. ಆಗ್ಲೇ ತೋರಿಸೋದು ಮರ್ತೋಗ್ಬಿಟ್ಟೆ. ನಾನು ಇದನ್ನ ಶೂಟಿಂಗ್ ಅಲ್ಲಿ ಯೂಸ್ ಮಾಡ್ತೀನಿ, ಏನಾದರೂ ಇಂಡೋರ್ ಇತ್ತು ಅಂತ ಇದ್ದಾಗ ಮಾತ್ರನೇ ಸೊ ಯೂಸ್ ಮಾಡ್ತೀನಿ. ನಿಮ್ಗೆ ದೊಡ್ಡ ತಗೊಳಕ್ ಆಗಿಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ದ ಸ್ಮಾಲ್ ಒನ್. ಫಸ್ಟ್ ಚಿಕ್ಕದು ತಗೊಂಡು ಯೂಸ್ ಮಾಡಿ ನೋಡಿ, ನಿಮಗೆ ಸೆಟ್ ಆಯಿತು ಅಂತ ಅಂದರೆ ನೀವು ದೊಡ್ಡ ತಗೋದು. ಆಬ್ವಿಯಸ್ಲಿ ಸೆಟಫಿಲ್ ಸೆಟ್ ಆಗೇ ಆಗುತ್ತೆ ಬಿಕಾಸ್ ಇದು ಡಾಕ್ಟರ್ ತುಂಬ ಸಜೆಸ್ಟ್ ಮಾಡ್ತಿರ್ತಾರೆ. ಸೆಟಫಿಲು, ಸೆಬಾಮೆಟ್ ಅದೆಲ್ಲ ಅವರೇ ಸಜೆಸ್ಟ್ ಮಾಡ್ತಿರ್ತಾರೆ, ಹಾಗಾಗಿ ಸೊ ಇದೊಂದು ಮಾಯಿಶ್ಚರೈಸರ್. ಅಂಡ್ ಬಾಡಿಗೆ ಅಂತ ಬಂದಾಗ ಸನ್ಸ್ಕ್ರೀನ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ಅಂದರೆ ಸೆಟಫಿಲ್ ಅವರ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಇದು ತೀರಾ ವೈಟ್ ಕಾಸ್ಟ್ ಕೊಡುತ್ತೆ, ಆದ್ರೂ ನಾನು ಬಾಡಿಗೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ, ಫೇಸ್ ಮೇಲೆ ಯೂಸ್ ಮಾಡಲ್ಲ. ಬಟ್ ಬಾಡಿ ಟ್ಯಾನ್ ಆಗಲ್ಲ ಇದನ್ನು ಯೂಸ್ ಮಾಡೋದ್ರಿಂದ, ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿ ಕೂಡ ನೋಡಿದ್ದೇನೆ. ಬಿಕಾಸ್ ಎಷ್ಟೋ ಸತಿ ನಾವು ಏನೋ ಡಾಟನ್ ಕೆ ಅಂತೀನಿ, ಎಷ್ಟೋ ಸತಿ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಕೂಡ ನಾವು ಟ್ಯಾನ್ ಆಗಿರೋದು ಉಂಟು. ಸೊ ಇದನ್ನ ಅಪ್ಲೈ ಮಾಡಿ ನೋಡಿದಾಗ ಅಷ್ಟು ಟ್ಯಾನ್ ಆಗಿಲ್ಲ ನನಗೆ ಬಾಡಿಗೆ. ಫೇಸಿಗೆ ಅಪ್ಲೈ ಮಾಡಿದಾಗ ಬಿಕಾಸ್ ತೀರಾ ವೈಟ್ ಕಾಸ್ಟ್ ಇದು, ಹಾಗಾಗಿ ಇದನ್ನ ನಾನು ಬಾಡಿಗೆ ಮಾತ್ರ ಚೂಸ್ ಮಾಡ್ತೀನಿ. ಯಾವುದನ್ನು ವೈಟ್ ಕಾಸ್ಟ್ ಕೊಡೋದಿಲ್ಲ, ನಿಮಗೆ ಸ್ಟಿಕ್ಕಿ ಅಂತ ಫೀಲು ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ನಾನು ಫೇಸಿಗೆ ಯೂಸ್ ಮಾಡ್ತೀನಿ. ಇವನ್ ನಾನು ಶೂಟಲ್ಲಿದ್ದು ಕೂಡ ಇದನ್ನ ಫೇಸಿಗೆ ಯೂಸ್ ಮಾಡಿ ಸೆಟಫಿಲ್ನ ಬಾಡಿಗೆ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಸಿರಮ್ಗೆ ಲಾರಿಯಲ್ ಪ್ಯಾರಿಸ್ ಅವರ 1.5% ಹ್ಯಾಲ್ರಾನಿಕ್ ಸಿರಮ್. ತುಂಬಾ ಇಷ್ಟಪಟ್ಟು ಯೂಸ್ ಮಾಡ್ತಿರೋ ಸಿರಮ್ ಅಂದ್ರೆ ಇದು ಒಂದೇ. ನಾನು ಇಲ್ಲಿ ತನಕ ಬೇರೆ ಬೇರೆ ಸಿರಮ್ ಯೂಸ್ ಮಾಡಿದ್ದೀನಿ, ಬಟ್ ತುಂಬಾ ಇಷ್ಟಪಡೋದು ಯಾಕೆ ಅಂದ್ರೆ ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಅಷ್ಟು ಸ್ಟಿಕ್ಕಿ ಫೀಲ್ ಕೊಡೋದಿಲ್ಲ, ಮತ್ತೆ ನಿಮ್ ಸ್ಕಿನ್ ನ ಪ್ಲಂಪ್ ಮಾಡುತ್ತೆ, ಒಂಥರ ಬ್ರೈಟ್ ಆಗಿ ಅನ್ಸುತ್ತೆ, ಹಾಗಾಗಿ ಇದನ್ನ ಯೂಸ್ ಮಾಡ್ತೀನಿ. ಅಂಡ್ ನಾನು ಯಾರಿಗಾದ್ರೂ ಒಂದು ಒಳ್ಳೆ ಸಿರಮ್ ರೆಫರ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ನಾನು ಇದೇ ಸಿರಮ್ನ ರೆಫರ್ ಮಾಡ್ತೇನೆ. ನೆಕ್ಸ್ಟ್ ಕಮಿಂಗ್ ಟು ದಿ ಬಾಡಿ ಕೇರ್ ಅಂತ ಬಂದಾಗ ನಾನು ಪ್ಲಮ್ ಅವರ ಶವರ್ ಜೆಲ್ನೇ ಯೂಸ್ ಮಾಡೋದು. ಒಂದು ವೆನಿಲಾ ವೈಬ್ಸ್ ಪ್ಲಮ್ ಅವ್ರದ್ದು, ಇನ್ನೊಂದು ಹವಾಯನ್ ರೂಂಬಾ. ಆಲ್ಮೋಸ್ಟ್ ಎಷ್ಟೊಂದು ಟ್ಯೂಬ್ಸ್ ಖಾಲಿ ಮಾಡಿದ್ದೀನಿ, ಹಾಗಾಗಿ ಹೊಸದೆಲ್ಲ ತರಿಸಿಟ್ಕೊಂಡಿದ್ದೀನಿ. ಇಲ್ಲಿ ತುಂಬಾ ರೀಸ್ಟಾಕ್ ಮಾಡಿದ್ದೀನಿ. ಇದ್ರಲ್ಲಿ ಇನ್ನೂ ಇದೆ ಬಟ್ ಖಾಲಿ ಆಗಿಲ್ಲ ಇದು, ಹಾಗಾಗಿ ರೀಸ್ಟಾಕ್ ಮಾಡ್ಕೊಂಡಿರೋದು. ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದೆ, ಇನ್ನೂ ಹಾಗೆ ಉಳಿದಿದೆ. ಇದೆರಡು ನನ್ನ ಫೇವ್ರೆಟ್ ಶವರ್ ಜೆಲ್ ಬಿಕಾಸ್ ಇದ್ರದ್ದು ಸ್ಮೆಲ್ ಅಂತೂ ಹವಾಯನ್ ರೂಂಬಾ ಅಂತೂ ಅದರ ಡ್ರೀಮಿ ಸ್ಮೆಲ್ ಅಂತಾರೆ ಗೊತ್ತಾ, ಆ ಥರ ಸಕ್ಕದಾಗಿರುತ್ತೆ ಇದ್ರದ್ದು ಸ್ಮೆಲ್ಲು. ಆ್ಯಂಡ್ ಪರ್ಫ್ಯೂಮು ಅಷ್ಟೇ ಚೆನ್ನಾಗಿರುತ್ತೆ, ಸಿಮಿಲರ್ ಸ್ಮೆಲ್ಲೇ ಇರುತ್ತೆ. ಇದು ಒಂದೇ ಇರೋದು, ಇದು ತರಿಸ್ಕೊಳ್ಬೇಕು, ರೀಸ್ಟಾಕ್ ಮಾಡಿಸ್ಕೋಬೇಕು ಖಾಲಿ ಆದಾಗ. ಬಟ್ ಇದು ಇನ್ನೂ ಇಲ್ಲಿ ತನಕ ಇದೆ, ಆಲ್ರೆಡಿ ಒಂದು 4 ಟ್ಯೂಬ್ಸ್ ಖಾಲಿ ಮಾಡಿಬಿಟ್ಟಿದ್ದೀನಿ. ಅದಾದಮೇಲೆ ಇದೆರಡು ರೀಸ್ಟಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಖಾಲಿ ಆಗುತ್ತೆ ಇನ್ನೊಂದು 2 ವೀಕ್ಸಲ್ಲಿ. ಆ್ಯಂಡ್ ಪರ್ಫ್ಯೂಮ್ಗೂ ಅಷ್ಟೇ ನಾನು ಹವಾಯನ್ ರೂಂಬಾನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಖಾಲಿ ಆಗಿದೆ. ಇದು ಎಷ್ಟೊಂದು ಟ್ಯೂಬ್ ಆಗೋಯ್ತೋ ಗೊತ್ತಿಲ್ಲ. ಆ್ಯಂಡ್ ಬಾಡಿ ಆಯಿಲ್ ಕೂಡ ಪ್ಲಮ್ ಅವರ ಬಾಡಿ ಆಯಿಲ್, ಇದು ನಾನು ಟ್ರಾವೆಲಲ್ಲಿ ಚಲೋ ಗೊತ್ತೆ ಅಂದ್ಬಿಟ್ಟು ಕವರಲ್ಲಿ ರ್ಯಾಪ್ ಮಾಡಿಟ್ಟಿದ್ದೆ, ಹಂಗಾಗಿ ತೆಗೆದು ತೋರಿಸ್ತೀನಿ. ಇದು ಇಷ್ಟು ಖಾಲಿ ಆಗೋಗಿದೆ, ಬಟ್ ಸಖತ್ ಸ್ಮೆಲ್ಲು ಒಂಥರ. ಇದು ನೀವು ಒಂದು ಬಾಟಲ್ ನಿಮ್ಗೆ ಇಲ್ಲ ಅಂದ್ರೆ ಒಂದು 4 months ಆದರೂ ಬಂದೇ ಬರುತ್ತೆ. ನಾವು ಒಂದು 2 to 3 ಡ್ರಾಪ್ಸ್ ಕೈಗೆ, ಒಂದು 4 to 5 ಡ್ರಾಪ್ಸ್ ಕಾಲಿಗೆ ಯೂಸ್ ಮಾಡಿದ್ರೆ ಸಾಕು. ಥ್ರೂ ಔಟ್ ದ ಡೇ ಸ್ಮೆಲ್ ಇರುತ್ತೆ. ಆಲ್ಮೋಸ್ಟ್ ಒಂದು 9 hours ಆದರೂ ಇದ್ರದ್ದು ಸ್ಮೆಲ್ ಇದ್ದೇ ಇರುತ್ತೆ. ನಂಗೆ ತುಂಬ ಜನ ಕೇಳಿದ್ದಾರೆ, ನೀನು ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತೀಯಾ, ಏನು ಬಾಡಿ ಲೋಷನ್ ಯೂಸ್ ಮಾಡ್ತೀಯಾ ಅಂತೆಲ್ಲ ತುಂಬ ಜನ ಕೇಳಿದ್ದಾರೆ. ಆ್ಯಂಡ್ ಹವಾಯನ್ ರೂಂಬಾ ಬಾಡಿ ಆಯಿಲ್ ಆ್ಯಂಡ್ ನಂದು ವೆನಿಲಾ ವೈಬ್ಸ್ ಅವ್ರದ್ದು ಬಾಡಿ ಆಯಿಲ್, ಇದು ಕೂಡ ಖಾಲಿ ಆಯಿತು ತುಂಬ ಟ್ಯೂಬ್ಸ್ ಆದಮೇಲೆ ಮತ್ತೆ ರೀಸ್ಟಾಕ್ ಮಾಡ್ಕೊಂಡಿರೋದು ನಾನು. ಇದನ್ನು ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ, 1-2 days ಏನೋ ಯೂಸ್ ಮಾಡಿದೆ. 2 daysಗೆ ಇಷ್ಟು ಖಾಲಿ ಆಗಿಬಿಟ್ಟಿದೆ. ನಂಗೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಜಾಸ್ತಿ ಡ್ರಾಪ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ಪರ್ಫ್ಯೂಮು ಅಷ್ಟೇ, ಇದು ರೀಸ್ಟಾಕ್ ಮಾಡಿಕೊಂಡೆ ಯಾವತ್ತು ಪ್ಲಮ್ದು ವೆನಿಲಾ ವೈಬ್ಸ್. ಇದನ್ನು ಓಪನ್ ಮಾಡಿಲ್ಲ ಬಿಕಾಸ್ ಅದು ಖಾಲಿ ಆಗಲಿ, ಹವಾಯನ್ ರೂಂಬಾ ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ರೀಸೆಂಟಾಗಿ ನಾನು ರೆಮೋ ಅಕ್ಕ ಮನೆಗೆ ಹೋಗಿದ್ದೆ ಗೊತ್ತಾ, ಅವರ ನನಗೆ ಒಂದು ಪರ್ಫ್ಯೂಮ್ ಕಿಟ್ನ ಗಿಫ್ಟ್ ಮಾಡಿದ್ರು, ಅದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಬಾಡಿ ಲೋಷನ್ ತೋರಿಸ್ತೀನಿ. ಬಾಡಿ ಆಯಿಲ್ 2 ತೋರಿಸ್ಬಿಟ್ಟೆ, ಹವಾಯನ್ ರೂಂಬಾ ಮತ್ತು ವೆನಿಲಾ ವೈಬ್ಸ್ದು. ಆ್ಯಂಡ್ ಲೋಷನ್ ಅಂತ ಬಂದಾಗ ಪ್ಲಮ್ ಅವ್ರದ್ದೇ ವೆನಿಲಾ ಕ್ಯಾರಮೆಲೋ ಬಾಡಿ ಲೋಷನ್ ವಿತ್ ಕೋಕೋ ಬಟರ್.
ಅದೇನೋ ಸೋಲ್ಡೆ ಜನರೋ ಅಂತ ಏನೋ ಒಂದು ಬ್ರ್ಯಾಂಡ್ ಇದೆ ಗೊತ್ತಾ, ಅದು ಸಿಮಿಲರ್ ಅಂತೆ. ಇದು ನಂಗೆ ಗೊತ್ತಿಲ್ಲ, ಬಿಕಾಸ್ ಆ ಸೋಲ್ಡೆ ಜನರೋ ನಾನು ಯೂಸ್ ಮಾಡಿಲ್ಲ, ತುಂಬ ಎಕ್ಸ್ಪೆನ್ಸಿವ್ ಅದು. ಹಾಗಾಗಿ ಬಟ್ ಇದು ಮಾತ್ರ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಯಿತು ಗುರು, ಇದ್ರಲ್ಲಿ ಇಲ್ವೇ ಇಲ್ಲ, ಇಷ್ಟೇನೋ ಇದೆ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ಇದು ನಾನು ರೀಸ್ಟಾಕ್ ಮಾಡೇ ಮಾಡ್ತೀನಿ. ಆ್ಯಂಡ್ ಅಷ್ಟು ಚೆನ್ನಾಗಿದೆ ಇದ್ರ ಸ್ಮೆಲ್ಲು. ಅದೇ ಹೇಳಿದ್ರೆ ತುಂಬ ಜನ ಕೇಳಿದ್ರೆ ಈ ಲೋಷನ್ ಹಾಕೊಂಡಾಗ ಯಾವ್ದು ಯೂಸ್ ಮಾಡ್ತೀವಿ ನಮ್ಗೊಂದು ಸ್ವಲ್ಪ ಕೊಡು, ನಾನು ಇದನ್ನು ಕ್ಯಾರಿ ಮಾಡ್ತಿರ್ತೀನಿ, ಯಾರಾದ್ರು ಕೇಳ್ತಾರೇನೋ ಕೊಡೋಣ ಅಂತ ಅಂದ್ಬಿಟ್ಟು ಇದನ್ನು ಕ್ಯಾರಿ ಮಾಡ್ತೀನಿ. ಸೊ ಅಷ್ಟು ಚೆನ್ನಾಗಿದೆ ಇದ್ರದ್ದು ಫ್ರೇಗ್ರೆನ್ಸು. ಆ್ಯಂಡ್ ತುಂಬ ಹೊತ್ತಿರುತ್ತೆ ಬಾಡಿ ಮೇಲೆ, ಒಂದು 7-8 hours ಆದರೂ ನಿಮಗೆ ಇದು ಲಾಸ್ಟ್ ಆಗುತ್ತೆ ಫ್ರೇಗ್ರೆನ್ಸ್. ಸೊ ನೀವು ಟ್ರೈ ಮಾಡಬೇಕು ಅದ್ರ ಒಳ್ಳೆ ಬಾಡಿ ಲೋಷನ್ ಅಂತಂದರೆ ಪ್ಲಮ್ ಅವರ ವೆನಿಲಾ ಕ್ಯಾರಮೆಲ್ ಬಾಡಿ ಲೋಷನ್ ಯೂಸ್ ಮಾಡ್ಬೋದು ಇದು. ಆ್ಯಂಡ್ ಹೇಳಿದ್ದೆಲ್ಲ ರೆಮೋಕ ಮನೆಗೆ ಹೋದಾಗ ನನಗೆ ಅವ್ರು ಏನೇನು ಗಿಫ್ಟ್ ಮಾಡಿದ್ರು ಅದನ್ನ ಯಾವಾಗಾದ್ರೂ ತೋರಿಸ್ತೀನಿ, ಬಿಕಾಸ್ ತೋರಿಸಿದ್ರೆ ಚೆನ್ನಾಗಿರಲ್ಲ. ಬಟ್ ಇಲ್ಲಿ ಪರ್ಫ್ಯೂಮ್ ಕಿಟ್ ನಿಮ್ಗೆ ತೋರಿಸ್ಬೇಕು ಅಂತ ಅನಿಸ್ತು. ಹಾಗಾಗಿ ಇದು ಕಾರ್ಲ್ಟನ್ ಲಂಡನ್ ಅಂತೆ, ಪ್ರೊನೌನ್ಸ್ ಕರೆಕ್ಟಾಗಿ ಮಾಡಿದ್ದೀನಿ ಅಲ್ವಾ ಗೊತ್ತಿಲ್ಲ, ಇದೆ ಅದು ಕಿಟ್ಟು. ಇದ್ರಲ್ಲಿ ನಿಮಗೆ ಸೆಟ್ ಆಫ್ 4 ವುಮೆನ್ ಫ್ರೇಗ್ರೆನ್ಸಸ್ ಬರುತ್ತೆ. ನಾನು ಈ ಥರ ಯಾವತ್ತೂ ಪರ್ಚೇಸ್ ಮಾಡಿಲ್ಲ, ಸೊ ಐ ಫೆಲ್ಟ್ ನ್ಯೂ ಅಂತ ಅನ್ನಿಸ್ತು. ಬಿಕಾಸ್ ಯಾವತ್ತೂ ನಾನು ಈ ಥರ ತಗೊಂಡೇ ಇಲ್ವಲ್ಲ. 4 ವೇರಿಯಂಟ್ ಇದೆ ಇದರಲ್ಲಿ, ಬ್ಲಷ್, ಲಶ್, ಮ್ಯೂಸ್, ಡಿಸೈರ್. ಸೊ ಗೊತ್ತಿಲ್ಲ ಇದ್ರ ಫ್ರೇಗ್ರೆನ್ಸ್ ಹೇಗಿದೆ ಅಂದ್ಬಿಟ್ಟು, ಬಟ್ ಎಲ್ಲನೂ ನಾನು ಟ್ರೈ ಮಾಡಿಬಿಟ್ಟು ನಿಮ್ಗೆ ಒಂದ್ಸತಿ ಹೇಳ್ತೀನಿ. ಬಟ್ ಸಕ್ಕದಾಗಿದೆ. ಆ್ಯಂಡ್ ದಿಸ್ ಇದು ಎಲ್ಲಿ ಪ್ರೈಸ್ ಎಲ್ಲ ಬೇಡ ಬಿಡಿ, ಸ್ವಲ್ಪ ಕಾಸ್ಟ್ಲಿ ಇದೆ, ಹಾಗಾಗಿ ಪ್ರೈಸ್ ಏನು ಹೇಳೋದು ಬೇಡ. ಸೆಟ್ ಆಫ್ 4 ಅಲ್ವಾ. ಸೊ ಥ್ಯಾಂಕ್ ಯು ರೇಮೋ ಅಕ್ಕ. ಇಷ್ಟು ಬಾಡಿ ಕೇರು ಫ್ರೇಗ್ರೆನ್ಸ್ ಎಲ್ಲ ಆಗೋಯ್ತು. ಆ್ಯಂಡ್ ಒಂದ್ಸತಿ ಟ್ರಾವೆಲಲ್ಲಿ ಏನು ಮಾಡ್ತೀನಿ ಗೊತ್ತಾ, ಶವಜಲ ಏನಾದರೂ ಸಿಕ್ಕಿಲ್ಲ ನನಗೆ ಅಂತ ಅಂದಾಗ ಸೋಪ್ ಇರುತ್ತಲ್ಲ, ಆ ಸೋಪ್ನೇ ಯೂಸ್ ಮಾಡಿಬಿಡ್ತೀನಿ. ಸೊ ನನಗೇನು ಇದನ್ನೇ ಯೂಸ್ ಮಾಡಬೇಕು ಅನ್ನೋ ಥಾಟ್ ಎಲ್ಲ ನನಗಿಲ್ಲ. ಸೊ ಇಷ್ಟು ಸ್ಕಿನ್ ಕೇರ್, ಬಾಡಿ ಕೇರ್, ಹೇರ್ ಕೇರ್ ಆಯಿತು, ಫೇಸ್ ಆಯಿತು. ನೆಕ್ಸ್ಟ್ ಕಮಿಂಗ್ ಟು ದಿ ಮೇಕಪ್. ಆಲ್ರೆಡಿ ಮಾಯಿಶ್ಚರೈಸರ್ನ ತೋರಿಸ್ಬಿಟ್ಟಿದ್ದೀನಿ ಮೇಕಪ್ ರಿಲೇಟೆಡ್. ಆ್ಯಂಡ್ ಕಮಿಂಗ್ ಟು ದಿ ಪ್ರೈಮರ್, ನನ್ನ ಫಸ್ಟ್ ಪ್ರಿಫರೆನ್ಸ್ ಯಾವತ್ತಿದ್ರು ನೈಕಾ ಅವರ ಪ್ರೆಪ್ಮಿಯರ್ ಪ್ರೈಮರಿಗೆ. ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಇದನ್ನು ಚೂಸ್ ಮಾಡ್ತೀನಿ, ಬಿಕಾಸ್ ಇದು ಸಿಲಿಕಾನ್ ಬೇಸ್ಡ್. ನನಗೆ ಇಲ್ಲಿ ತುಂಬ ಪೋರ್ಸ್ ಇದೆ, ಅದೆಲ್ಲನೂ ಬ್ಲರ್ ಔಟ್ ಮಾಡುತ್ತೆ, ನನ್ನ ಮೇಕಪ್ನ ಸ್ಮೂತ್ ಆಗಿಡುತ್ತೆ. ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಇದು ಒಂದು 4-5 ಟ್ಯೂಬ್ಸ್ ಖಾಲಿ ಮಾಡಿಬಿಟ್ಟಿದ್ದೀನಿ. ಇದು ಆಲ್ಮೋಸ್ಟ್ ಖಾಲಿ ಆಗಿದೆ, ಬಟ್ ರೀಸ್ಟಾಕ್ ಮಾಡೇ ಮಾಡ್ತೀನಿ ಡೆಫಿನೆಟ್ಲಿ ಇದು. ಆ್ಯಂಡ್ ಇದಕ್ಕೆ ಸಿಮಿಲರಿಟೀಸ್ ಅಂತ ಬಂದಾಗ ಮಾರ್ಸ್ ಅವರ ಜೀರೋ ಪ್ರೈಮರ್, ಇದು ಅಫೋರ್ಡಬಲ್, ಆಲ್ಮೋಸ್ಟ್ ಒಂದು 200-250 ಏನೋ ಬರುತ್ತೆ. ಸೇಮ್ ನೈಕಾ ಅವರ ಪ್ರೈಮರ್ ಹೇಗಿದೆ ಇದೂ ಆಗಿದೆ, ಸಿಲಿಕಾನ್ ಬೇಸ್ಡ್ ಪ್ರೈಮರ್. ಆ್ಯಂಡ್ ಇದು ಅಷ್ಟೇ ನಿಮ್ಮ ಪೋರ್ಸ್ ಎಲ್ಲ ಬ್ಲರ್ ಮಾಡುತ್ತೆ. ಹಾಗಾಗಿ ಇದು ನೀವೇನಾದರೂ ಅಫೋರ್ಡಬಲ್ ರೇಂಜಲ್ಲಿ ನಿಮ್ಮದು ಆಯಿಲ್ ಸ್ಕಿನ್ ಆಗಿದ್ರೆ ಸಿಲಿಕಾನ್ ಬೇಸ್ಡ್ ಪ್ರೈಮರ್ ನೋಡ್ತಿದ್ದೀರಾ ಅಂತಂದರೆ ನೈಕಾ ಅರೌಂಡ್ 600 ಏನೋ ಇದೆ, ಸ್ವಲ್ಪ ಪ್ರೈಸಿ ಸೈಡಲ್ಲಿದೆ. ಅಫೋರ್ಡಬಲ್ ಆಗಿರೋದ್ರಿಂದ ನೀವು ಮಾರ್ಸ್ ಅವರ ಪ್ರೈಮರ್ನ ಬಳಸ್ಬೋದು. ಆ್ಯಂಡ್ ನೆಕ್ಸ್ಟ್ ಮಾರ್ಸ್ ಅವ್ರದೇ ಗ್ರಿಪ್ಪಿಂಗ್ ಪ್ರೈಮರ್. ಇದು ಸ್ವಲ್ಪ ಸ್ಟಿಕ್ಕಿ ಅನ್ಸುತ್ತೆ, ಆಬ್ವಿಯಸ್ಲಿ ಅದು ಗ್ರಿಪ್ಪಿಂಗ್ ಅಂದಮೇಲೆ ಸ್ಟಿಕ್ಕಿನೇ. ತುಂಬ ಇಷ್ಟ ನನಗೆ ಇದು ಮಾರ್ಸ್ ಅವ್ರದ್ದು. ಎಲ್ಫ್ ಅವರ ಗ್ರಿಪ್ಪಿಂಗ್ ಪ್ರೈಮರ್ ಇದೆಲ್ಲ ಸೇಮ್ ಅದಕ್ಕೆ ಡ್ಯೂಪ್ ಅಂತ ಹೇಳ್ತಾರೆ. ರೀಸೆಂಟ್ಲಿ ಅದನ್ನು ನೋಡಿದ್ರೆ ತಗೊಳ್ಳೋಣ ಅಂದ್ಬಿಟ್ಟು, ಸರಿ ಬೇಡ ಬಿಡು ಇದು ಅದೇ ಥರ ಕೆಲಸ ಮಾಡುತ್ತಲ್ಲ, ಯಾಕೆ ತಗೊಳ್ಳೋದು ಅಂದ್ಬಿಟ್ಟು ತಗೊಂಡಿಲ್ಲ. ಬಟ್ ತಗೊಳ್ತೀನಿ, ನೋಡೋಣ, ಅದು ರಿವ್ಯೂ ಮಾಡಬೇಕಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ಕೂಡ ಅಫೋರ್ಡಬಲ್ ರೇಂಜಲ್ಲಿದೆ. ಫೌಂಡೇಶನ್ಗೆ ನಾನು ತುಂಬ ಸರ್ತಿ ಹೇಳಿದ್ದೀನಿ, ನೈಕಾ ಅವರ ಆಲ್ ಡೇ ಮ್ಯಾಟ್ ಫೌಂಡೇಶನ್. ಇದು ನನ್ನ ಶೇಡ್ ಅಲ್ಲ, ಬಟ್ ಇದು ಡಾರ್ಕ್ ಶೇಡ್, ಬಟ್ ಸ್ಟಿಲ್ ಅದೇನು ನಮಗೆ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಗೊತ್ತಾ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಯಾವ್ದಾದ್ರು ಲೈಟ್ ಫೌಂಡೇಶನ್ ಜೊತೆ ಇದನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ನನ್ನ ಬೇಸ್ ತುಂಬ ಚೆನ್ನಾಗಿರುತ್ತೆ. ತುಂಬ ಪ್ರೀವಿಯಸ್ ವಿಡಿಯೋದ್ರೆಲ್ಲ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಫೌಂಡೇಶನ್ ತುಂಬ ಇಷ್ಟ ಅಂತಂದರೆ ಮೇಬ್ಲಿನ್ ಅವರ 24 hour ಸೂಪರ್ ಸ್ಟೇ ಫೌಂಡೇಶನ್. ಮೈಂಡ್ ಬ್ಲೋಯಿಂಗ್ ಇದು, ಬಿಕಾಸ್ ರೀಸೆಂಟಾಗಿ ನಾನು ಶೂಟಲ್ಲಿ ನಾನೇ ಓನ್ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ 1 ವಾರದಿಂದ. ನಾನು ನೋಡ್ರೆ ಡಿಫ್ರೆನ್ಸ್ ಇದೆಯಲ್ಲ, ನಂಗೆ ಗೊತ್ತೇ ಇರಲಿಲ್ಲ ಈ ಫೌಂಡೇಶನ್ ಇಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಂದು ಆಯಿಲ್ ಅಷ್ಟು ಎಕ್ಸ್ಟ್ರೀಮ್ ಆಯಿಲ್ ಸ್ಕಿನ್ ಆಗಿದ್ರು ನಿಮಗೆ ಎಲ್ಲೂ ಕೂಡ ಆ ಒಂದು ಆಯಿಲ್ನೆಸ್ನ ಬಿಡೋದಿಲ್ಲ ಈ ಫೌಂಡೇಶನ್. ಅದೇ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ, ಡ್ರೈ ಆಗಿಟ್ಟಿರುತ್ತೆ. ಇದ್ರ ಜೊತೆಗೆ ನಾನು ಇದನ್ನು ಮಿಕ್ಸ್ ಮಾಡ್ತೀನಿ. ಮೇಬ್ಲಿನ್ ಅವರ ಸೂಪರ್ ಸ್ಟೇ 30 hours ಫೌಂಡೇಶನ್, ಇದು ಕೂಡ ಅಷ್ಟೇ ನಿಮಗೆ ಆಯಿಲ್ನ ಪ್ರೊಡ್ಯೂಸ್ ಮಾಡೋದೇ ಇಲ್ಲ. ಸೊ ಎರಡನ್ನೂ ಮಿಕ್ಸ್ ಮಾಡಿ ನಾನು ಅಪ್ಲೈ ಮಾಡಿದಾಗ ಒಂಥರ ಸ್ಮೂತ್ ಫಿನಿಶ್ ಕೊಡುತ್ತೆ. ಆ್ಯಂಡ್ ಒಂಥರ ಚೆನ್ನಾಗಿರುತ್ತೆ. ಐ ವಾಸ್ ಫೀಲಿಂಗ್ ಲೈಕ್ ಲಾಸ್ಟ್ ಟೈಮ್ ಎಲ್ಲ ಅಪ್ಲೈ ಮಾಡಿದಾಗ ಇಷ್ಟು ಚೆನ್ನಾಗಿದೆಯಾ ಫೌಂಡೇಶನ್, ನಾನು ಯಾಕೆ ಇಷ್ಟು ಇದನ್ನು ಯೂಸೇ ಮಾಡಿಲ್ಲ ಅಂತ ಬಿಟ್ಬಿಟ್ಟಿದ್ದೆ. ನಾನು ಯೂಸೇ ಮಾಡಿರಲಿಲ್ಲ, ಆಲ್ಮೋಸ್ಟ್ ಒಂದು ವರ್ಷ ಮೇಲೆ ಆಯಿತು, ಹಂಗೆ ಕಿಟ್ಟಲ್ಲಿತ್ತು. ಸೊ ತೆಗೆದು ಯೂಸ್ ಮಾಡ್ತಾ ಇದ್ದೀನಿ. 2 ಫೌಂಡೇಶನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಆಯಿಲ್ ಸ್ಕಿನ್ ಇರೋರು ಸಕ್ಕತ್ತಾಗಿರುತ್ತೆ 2 ಫೌಂಡೇಶನ್. ಇನ್ನು ಶೇಡ್ ಹೇಳ್ತೀನಿ ತಡೀರಿ. ಇದು ಬಂದು 228, 312 ಗೋಲ್ಡನ್. ಆ್ಯಂಡ್ ಕನ್ಸಿಲರಿಗೆ ನನ್ನ ಹತ್ರ 3 ಕನ್ಸಿಲರ್ ಇದೆ. ಫಸ್ಟ್ ಅಫೋರ್ಡಬಲ್ ರೇಂಜ್ ಕನ್ಸಿಲರ್ ಅಂತ ಅಂದರೆ ಸ್ವಿಸ್ ಬ್ಯೂಟಿ ಅವ್ರದ್ದು. ಆ ಕನ್ಸಿಲರ್ ಎತ್ತಕ್ಕಾಗಲಿಲ್ಲ, ಕಿಟ್ಟಲ್ಲೇ ಇದೆ. ಅದು ತುಂಬ ಚೆನ್ನಾಗಿರುತ್ತೆ, ಯಾವುದೇ ಹೈ ಎಂಡ್ ಪ್ರಾಡಕ್ಟ್ಗೂ ಕಡಿಮೆ ಇಲ್ಲ, ಆ ಥರ ಕೆಲಸ ಮಾಡುತ್ತೆ ಅದೊಂದು ಕನ್ಸಿಲರ್. ಕಲರ್ ಕರೆಕ್ಷನ್ ಅಂತ ಏನಿದೆ ಅದಕ್ಕೆ ಬಂದಾಗ ನೀವು ಸ್ವಿಸ್ ಬ್ಯೂಟಿ ಅವ್ರದ್ದೇ ಕಲರ್ ಕರೆಕ್ಟರ್ ಇದೆ, ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಯಾವುದು ಅಂತಂದರೆ ಎಲೆಗಲ್ ಅವರ ಕಲರ್ ಕರೆಕ್ಟರ್. ಇದು ನಂಗೆ ತುಂಬ ಇಷ್ಟ. ನಂಗೆ ತುಂಬ ಪಿಗ್ಮೆಂಟೇಷನ್ ಮುಂಚೆಲ್ಲ ಇತ್ತು ಗೊತ್ತಾ, ಎಷ್ಟು ನೀಟಾಗಿ ಕವರ್ ಮಾಡುತ್ತೆ ಇದು. ಸೊ ನಿಮ್ದು ಅದು ಡಾರ್ಕ್ ಸ್ಕಿನ್ ಟೋನ್ ಆಗಿದ್ರೆ ನೀವು ಇದನ್ನು ಚೂಸ್ ಮಾಡ್ಬೋದು. ಎಲೆಗಲರ್ದು ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ 2 ಕನ್ಸೀಲರ್ ಅಂತ ಬಂದಾಗ ಅದೇ ಒಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಹೇಳಿದ್ನಲ್ಲ, ಮತ್ತು ಇನ್ನೊಂದು ಬಂದು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಇನ್ಫೆಲಬಲ್ ಕನ್ಸೀಲರ್. ಇದು ಕಾಸ್ಟ್ಲಿನೇ, ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ನಿಮಗೆ ಫುಲ್ ಕವರೇಜ್ ಕೊಡುತ್ತೆ, ನಿಮಗೆ ಎಲ್ಲೂ ಇಲ್ಲಿ ರಿಂಕಲ್ಸ್ ಎಲ್ಲ ಬಿಡೋದಿಲ್ಲ. ಹಾಗಾಗಿ ಇದನ್ನ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ನನ್ನ ಲೈಫಲ್ಲೇ ಫಸ್ಟ್ ಕನ್ಸೀಲರ್ ನಾನು ತಗೊಂಡಿದ್ದು ಅಂತ ಅಂದರೆ ಅದು ಫಿಟ್ ಮಿ ಅವ್ರದ್ದು ಕನ್ಸೀಲರು. ನಾನು ತಗೊಂಡಿದ್ದು ಶೇಡ್ ಬಂದು 40, ಇವಾಗ 25 ಇದೆ. ಇದು ಸ್ವಲ್ಪ ಲೈಟ್ ನನ್ನ ಸ್ಕಿನ್ ಟೋನಿಗೆ. ಅವಾಗ ನಾನು 40 ಯೂಸ್ ಮಾಡ್ತಾ ಇದ್ದೆ. ಅದು ನನ್ನ ಫಸ್ಟ್ ಎವರ್ ಕನ್ಸೀಲರ್. ನನಗೆ ಒಂಥರ ಎಮೋಷನ್ ಅದು, ಬಟ್ ತುಂಬ ಚೆನ್ನಾಗಿದೆ. ನಿಮಗೆ ಫುಲ್ ಕವರೇಜ್ ಇಲ್ಲ ಅಂದ್ರೂ ನಿಮ್ಮ ಫೇಸ್ ಮೇಲೆ ಒಂಥರ ಲೈಟ್ ಫೀಲ್ ಮಾಡಿಸುತ್ತೆ. ಹಾಗಾಗಿ ಫಿಟ್ ಮಿ ಅವರ ಕನ್ಸೀಲರ್.
ಮಸ್ಕರಾಗೆ ಫಸ್ಟು ಮೇಬ್ಲಿನ್ ಅವರ ಕೊಲಾಸಿಲ್ ಮಸ್ಕರ, ಇದು ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ನಿಮಗೆ 4-5 ಕೋಟ್ ಹಾಕಿದ್ಮೇಲೆ ಫುಲ್ ವಾಲ್ಯೂಮ್ ಕೊಡುತ್ತೆ. ನೀವಂದು ಕರ್ಲ್ ಮಾಡಿ ಅಪ್ಲೈ ಮಾಡ್ತೀರಂದ್ರೆ ನಿಮ್ಗೆ ಒಳ್ಳೆ ವಾಲ್ಯೂಮ್ ಕೊಡುತ್ತೆ. ಆ್ಯಂಡ್ ಇದ್ರದ್ದೇ ಇನ್ನೊಂದಿದೆ ನನ್ನ ಹತ್ರ, ಮೇಬ್ಲಿನ್ ಅವ್ರದ್ದೇನೆ ಸ್ಕೈ ಹೈ ವಾಲ್ಯೂಮ್ ಮಸ್ಕರ. ಅದು ವಾಟರ್ ಪ್ರೂಫ್, ಚಿಕ್ಕವಡೆ ಸ್ಟಬ್ಬನ್ ಅದು, ಹಂಗಾಗಿ ನಾನು ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ, ರೆಪ್ಪೆಲ್ಲ ಬಂದ್ಬಿಡುತ್ತೆ ಅನ್ನೋ ಭಯ. ಆಯಿಲಲ್ಲಿ ನಾವು ಆರಾಮಾಗಿ ತೆಗಿಬೋದು, ಬಟ್ ಏನಂತಾರೆ ಡಬಲ್ ಕೆಲಸ ಯಾಕೆ ಅಂದ್ಬಿಟ್ಟು ಇದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಏನು ಕರ್ಲ್ ಮಾಡದೆ ನಮ್ಮ ಮಸ್ಕರ ವಾಲ್ಯೂಮ್ ಕೊಡುತ್ತೆ ಅಂದರೆ ಲ್ಯಾಕ್ಮಿ ಅವ್ರದ್ದು, ಇದು ಹೆಸರು ಹೊಟ್ಟೋಗ್ಬಿಟ್ಟಿದೆ, ಲ್ಯಾಕ್ಮಿ ಅವರ ಮಸ್ಕರ. ನೀವು ಏನು ಕರ್ಲ್ ಮಾಡಿದ್ರೆ ನಿಮಗೆ 2 to 3 ಕೋಟ್ಸ್ ಹಾಕ್ಬಿಟ್ರೆ ಎಷ್ಟು ನೀಟಾಗಿ ವಾಲ್ಯೂಮ್ ಕೊಡುತ್ತೆ. ನೋಡಿದವ್ರು ಇವ್ರ ಲ್ಯಾಶಸ್ ಏನು ಈ ಥರ ಇದೆ ಅಂತ ಅನ್ಸುತ್ತೆ, ಆ ಥರ ವಾಲ್ಯೂಮ್ ಕೊಡುತ್ತೆ. ನೀವು ಫಸ್ಟ್ ಏನಾದರೂ ಟ್ರೈ ಮಾಡಬೇಕು ಒಳ್ಳೆ ಮಸ್ಕರ ಅಂದರೆ ಯು ಕ್ಯಾನ್ ಗೋ ಫಾರ್ ಲ್ಯಾಕ್ಮಿ ಅವರ ಇದೇನು ಐಕಾನಿಕ್ ವಾಲ್ಯೂಮ್ ಮಸ್ಕರ. BB ಕ್ರೀಮ್ನೇ ಮರ್ತೋಗ್ಬಿಟ್ಟೆ, ಯಾವುದು ಅಂದರೆ ಮಾರ್ಸ್ ಅವರ BB ಕ್ರೀಮ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಇದು BB ಕ್ರೀಮ್ ಥರ ಅನ್ಸೋದೇ ಇಲ್ಲ, ಸೇಮ್ ಫೌಂಡೇಶನ್ ಥರ ಇರುತ್ತೆ, ತುಂಬ ಲೈಟ್ ವೆಯ್ಟು ಆ್ಯಂಡ್ ಫುಲ್ ಕವರೇಜ್ ಅನಿಸುತ್ತೆ. ಒಂದು 2 ಕೋಟ್ ನೀವು ಬಿಲ್ಡ್ ಮಾಡಿಬಿಟ್ರೆ ಆಬ್ವಿಯಸ್ಲಿ ಇದು ಫುಲ್ ಕವರೇಜ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಅವ್ರು ಸ್ವಲ್ಪ ಪ್ಯಾಕೇಜಿಂಗ್ ಮೇಲೆ ವರ್ಕ್ ಮಾಡಬೇಕು, ಯಾಕಂದರೆ ಥರ ಮಾಡಿ ಆಮೇಲೆ ಪ್ರೆಸ್ ಮಾಡಿದ್ರೆ ಪ್ರಾಡಕ್ಟ್ ಆಚೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಪ್ಯಾಕೇಜಿಂಗ್ ಒಂದು ಚೇಂಜ್ ಮಾಡ್ಕೊಳ್ಬೇಕು ಬಿಟ್ಟರೆ ಇನ್ನೇನು ಇಲ್ಲ. ಬಟ್ ಅಫೋರ್ಡಬಲ್ ರೇಂಜಲ್ಲಿ ಒಂದು ಒಳ್ಳೆ BB ಕ್ರೀಮ್ ಜೊತೆಗೆ ಫೌಂಡೇಶನ್ ನೋಡ್ತಿದ್ದೀರ ಅಂದರೆ ಯು ಕ್ಯಾನ್ ಗೋ ಫಾರ್ ಮಾರ್ಸ್ BB ಕ್ರೀಮ್. ನನ್ನ ಶೇಡ್ ಬಂದು ಇದರಲ್ಲಿ Tan 04. ಲೂಸ್ ಪೌಡರ್ಗೆ ಮೇಬ್ಲಿನ್ ಅವರ ಫಿಟ್ ಮೀ ಲೂಸ್ ಪೌಡರ್, ಇದು ನನ್ನ ಮೋಸ್ಟ್ ಫೇವ್ರೇಟ್ ಲೂಸ್ ಪೌಡರ್. ಇದು ಖಾಲಿನೇ ಆಗೋಗಿದೆ, ಇಲ್ಲೇ ಇಲ್ಲ ಇದರಲ್ಲಿ. ಹೊಸ ರೀಸ್ಟಾಕ್ ಮಾಡಬೇಕು, ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ, ಏನೂ ಇಲ್ಲ ಇದರಲ್ಲಿ. ನನ್ನ ಹತ್ರ 2 ಶೇಡ್ ಇದೆ, ಒಂದು 25 ಇದೆ, ಒಂದು 30 ಇದೆ. 30 ಇಸ್ ಮೈ ಶೇಡ್, ಸ್ವಲ್ಪ ಡಾರ್ಕ್ ಅನ್ನಿಸ್ಬೋದು, ಬಟ್ ಸೆಟ್ ಆದಮೇಲೆ ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋಗುತ್ತೆ. ಆ್ಯಂಡ್ ಇನ್ನೊಂದು ಲೂಸ್ ಪೌಡರ್ ಬಂದು ಮಾರ್ಸ್ ಅವರ ಲೂಸ್ ಪೌಡರ್, ದಿಸ್ ಇಸ್ ಇನ್ ದ ಶೇಡ್ ಬನಾನಾ. ತುಂಬ ಚೆನ್ನಾಗಿದೆ ಲೂಸ್ ಪೌಡರ್ ಇದು, ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದೆ ವಿಡಿಯೋದಲ್ಲಿ, ಸಕ್ಕದಾಗಿದೆ. ನಿಮಗೆ ಏನು ಆಯಿಲ್ ಇದೆ ಗೊತ್ತಾ, ಎಲ್ಲಾನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಬ್ಲರ್ ಮಾಡಿ ನಮಗೊಂದು ಸ್ಮೂತ್ ಎಫೆಕ್ಟ್ ಕೊಡುತ್ತೆ. ಇದು ಅಫೋರ್ಡಬಲ್ ರೇಂಜು, ಬಟ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ದಿಸ್ ಇಸ್ ಅರೌಂಡ್ 700 ಏನೋ. ಡಿಸ್ಕೌಂಟ್ ಇದ್ದಾಗಲೇ ತೊಗೊಳ್ಬೇಕು ಇದು, ಇಲ್ಲಾಂದರೆ ತೊಗೊಳಕ್ಕಾಗಲ್ಲ, ಮನಸ್ಸೇ ಬರಲ್ಲ ನನಗೆ ಅಷ್ಟು ದುಡ್ಡು ಕೊಟ್ಟು ತೊಗೊಳೋದಕ್ಕೆ. ಡಿಸ್ಕೌಂಟ್ ಇದ್ದಾಗ ನೀವು ನೋಡಿ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಪೌಡರ್ನ ತೊಗೊಳ್ಳಿ. ಬಿಕಾಸ್ ಇದರಲ್ಲಿ ಇರೋದೇ 4 ಶೇಡು, 15, 20, 25, 30 ಅಷ್ಟೇ. ಸೊ 15 ವುಡ್ ಬಿ ವೆರಿ ಲೈಟ್. ಸೊ ನಂದು ಸ್ವಲ್ಪ ಡಸ್ಕಿ ಸ್ಕಿನ್ ಟೋನ್ ಆಗಿರೋದ್ರಿಂದ, ಡಸ್ಕಿ ಫ್ಯಾಮಿಲಿ ಆಗಿರೋದ್ರಿಂದ ಐ ವಿಲ್ ಗೋ ಫಾರ್ ಫಿಟ್ ಮೀ 30. ನೆಕ್ಸ್ಟ್ ಕಾಜಲ್ಗೆ ಫಸ್ಟ್ ಕಾಜಲ್ ಬಂದು ಮೇಬ್ಲಿನ್ ಅವರ ಕೊಲಾಸಿಲ್ ಕಾಜಲ್, ಮತ್ತು ಇನ್ನೊಂದು ಲ್ಯಾಕ್ಮಿ ಅವ್ರದ್ದು. ಅದೇ ಎರಡೂ ಕಿಟ್ ಬ್ಯಾಗಲ್ಲಿದೆ, ಹಂಗಾಗಿ ತೆಗಿಯೋಕ್ಕಾಗಲಿಲ್ಲ. ಅದು ನನ್ನ ಫೇವ್ರೇಟೇ. ಬಟ್ ಮೋಸ್ಟ್ ಫೇವ್ರೇಟು ಸ್ಮಜ್ ಪ್ರೂಫ್, ವಾಟರ್ ಪ್ರೂಫ್ ಅಂತ ಬಂದಾಗ ಪ್ಲಮ್ ಅವರ ಕಾಜಲ್. ಅದು ಆಲ್ಮೋಸ್ಟ್ ಒಂದು ಖಾಲಿ ಮಾಡಿದೆ, ನಂಗೆ ಆಲ್ಮೋಸ್ಟ್ ಹತ್ತಿರ ಒಂದು 9 ತಿಂಗಳು, 1 ವರ್ಷ ಹತ್ತಿರ ಬಂತು. ಅದು ಇಷ್ಟು ಇದ್ದಾಗಲೇ ಯಾರೋ ಕೇಳಿದ್ರು ಅಂದ್ಬಿಟ್ಟು ನಾನು ಕೊಟ್ಬಿಟ್ಟೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನಂಗೆ ಕೊಡಿ ಅಂದರು. ಸೊ ಹಂಗಾಗಿ ಅದನ್ನು ಕೊಟ್ಬಿಟ್ಟೆ. ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ. ಮತ್ತು ಇದನ್ನು ಓಪನ್ ಮಾಡಿದೆ, ಇದು ಯೂಸ್ ಮಾಡಿ ಒಂದು 3 ಮಂತ್ಸ್ ಆಯಿತು. 3 ಮಂತ್ಸಿಗೆ ಎಷ್ಟು ಖಾಲಿ ಆಗುತ್ತೆ, ಬಟ್ ಸ್ಟಿಲ್ ಎಷ್ಟಿದ್ರೂ ಕೂಡ ನಾನು ಇನ್ನೊಂದು ರೀಸ್ಟಾಕ್ ಮಾಡಿದ್ದೀನಿ. ಆ್ಯಂಡ್ ರೆನೆ ಅವ್ರದ್ದು ಕಾಜಲ್ ಕೂಡ ತೊಗೊಳ್ಬೇಕು, ಅದು ತುಂಬ ಚೆನ್ನಾಗಿದೆಯಂತೆ, ಗೊತ್ತಿಲ್ಲ, ತೊಗೊಂಡ್ಬಿಟ್ಟು ಟೆಸ್ಟ್ ಮಾಡೋಣ ಚೆನ್ನಾಗಿದೆಯಾ ಹೇಗೆ ಅಂದ್ಬಿಟ್ಟು. ಬಟ್ ಸೋ ಫಾರ್ ನಂಗೆ ತುಂಬ ಇಷ್ಟ ಆಗಿರೋದು ಇದೊಂದೇ. ಬಿಕಾಸ್ ಎಷ್ಟೊತ್ತಾದ್ರೂ ಅದು ಅಲ್ಲಾಡೋದೇ ಇಲ್ಲ ಗುರು, ಅಲ್ಲೇ ಇರುತ್ತೆ, ಕಣ್ಣು ಕೆಳಗಡೆನೇ ಇರುತ್ತೆ. ತುಂಬ ಜನ ಕೇಳಿದ್ದಾರೆ ನೀವು ಯಾವ ಕಾಜಲ್ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು. ಸೊ ಪ್ಲಮ್ ಅವರ ಕಾಜಲ್ ಯೂಸ್ ಮಾಡ್ತೀನಿ, ದಿ ಬೆಸ್ಟ್ ಕಾಜಲ್ ಎವರ್ ನಾನು ಇಲ್ಲಿ ತನಕ ಯೂಸ್ ಮಾಡಿರೋದು. ಬ್ಲಷ್ಗೆ ಇಲ್ಲಿ ತನಕ ನಾನು ಯಾವುದೇ ಸಪ್ರೇಟ್ ಬ್ಲಷ್ ಪ್ರಾಡಕ್ಟ್ ಅಂತ ಯೂಸ್ ಮಾಡಲ್ಲ, ಯಾವಾಗಲೂ ಲಿಪ್ಸ್ಟಿಕ್ನೇ ಯೂಸ್ ಮಾಡ್ತೀನಿ ಆಸ್ ಎ ಬ್ಲಷ್ ನಾನು. ಬಟ್ ನಾನು ತುಂಬ ಇಷ್ಟಪಟ್ಟಿರೋ ಬ್ಲಷ್ ಅಂತಂದರೆ ಸಪ್ರೇಟ್ ಬ್ಲಷು ಅಂತ ಬಂದಾಗ ಸ್ವಿಸ್ ಬ್ಯೂಟಿ ಅವ್ರದ್ದು ಪಾಟ್ ಬರುತ್ತೆ, ಅದನ್ನು ಯೂಸ್ ಮಾಡಿದ್ದೀನಿ. ಅದು ತುಂಬ ಇಷ್ಟ ನನಗೆ. ಅದನ್ನು ಬಿಟ್ಟು ಬ್ಲೂ ಹೆವನ್ ಅವರ ಲಿಪ್ ಅಂಡ್ ಚೀಕ್ ಟಿಂಟ್, ಇದನ್ನು ನಾನು ಯೂಸ್ ಮಾಡೋದು ನೀವು ನೋಡಿದ್ದೀರಾ. ಇದು ಅಷ್ಟೇ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಒಂಥರ ಪ್ಲಂಪಿ ಅಂತ ಅನಿಸುತ್ತೆ, ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ನಾನು. ಆ್ಯಂಡ್ ಸಪ್ರೇಟ್ ಬ್ಲಷ್ ಅಂತ ಬಂದರೆ ಇದೊಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಪಾಟ್, ಅದು ಇದೆ 2 ಶೇಡಲ್ಲಿ, ಸಿನಮನ್ ಮತ್ತು ಇನ್ನೊಂದು ಚೆರಿ ಅಂತ ಅಂದ್ಬಿಟ್ಟು. ಕಿಟ್ ಬ್ಯಾಗಲ್ಲಿದೆ, ಹಾಗಾಗಿ ನಾನು ತೆಗ್ದಿಲ್ಲ. ಬಟ್ ಅದು ಯಾವುದೂ ನಾನು ತೆಗ್ದಿಲ್ಲ ಅಂದ್ಬಿಟ್ಟು ಇಲ್ಲ ಅಂತ ಅಲ್ಲ, ಎಲ್ಲನೂ ಇದೆ. ನಾನು ಮೆನ್ಷನ್ ಮಾಡ್ತೀನಿ, ಅಂದರೆ ನಿಮಗೆ ಅದ್ರ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಸೊ ಇದೊಂದು ಬ್ಲಷು, ಬಟ್ ನಾನು ತುಂಬ ಇಷ್ಟಪಟ್ಟು ಆಸ್ ಎ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ ಸೋಫಾರ್ ಅಂತ ಬಂದರೆ ಲ್ಯಾಕ್ಮಿ ಅವರ ನ್ಯೂಡ್ ಅಂಬ್ರೆಲಾ. ಆಲ್ಮೋಸ್ಟ್ ಇಲ್ಲವೇ ಇಲ್ಲ, ನಿಮಗೆ ಕಾಣಿಸುತ್ತೆ ಅನ್ನೋ ಗೊತ್ತಿಲ್ಲ ನನಗೆ, ಎಲ್ಲೂ ಇಲ್ಲ ಗುರು ಇದರಲ್ಲಿ, ಎಲ್ಲೆಲ್ಲೂ ನೋಡಿ ಫುಲ್ ಖಾಲಿನೇ ಆಗೋಗಿದೆ. ಫುಲ್ ನನಗೆ ಕಾಣ್ತಿದೆ ಇಲ್ಲಿ ಬೆಳಕಿಗೆ ಖಾಲಿ ಆಗಿದೆ, ನಾನು ರೀಸ್ಟಾಕ್ ಮಾಡಲೇಬೇಕು. ಬಿಕಾಸ್ ಅಷ್ಟು ಚೆನ್ನಾಗಿದೆ. ನಾನು ಬೇಸೆಲ್ಲ ಹಾಕ್ಬಿಟ್ಟು ಬರೀ ಇಲ್ಲಿ ಹಾಕ್ತೀನಿ ಗೊತ್ತಾ, ಶೂಟಲ್ಲಿ ಎಷ್ಟು ಡಿಫ್ರೆನ್ಸ್ ಕೊಡುತ್ತೆ ನನ್ನ ಫೇಸಿಗೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಲ್ಯಾಕ್ಮಿ ಅವ್ರದ್ದು ನ್ಯೂಡ್ ಅಂಬ್ರೆಲಾ. ಒಂದು ಸ್ಮಾಲ್ ಬ್ರೇಕ್. ಆಫ್ ಮಾಡು. ಲಿಪ್ಸ್ಟಿಕ್ಗೆ ಎಷ್ಟೇ 1000 ಲಿಪ್ಸ್ಟಿಕ್ ಬಂದರೂ ಕೂಡ ನನಗೆ ತುಂಬ ಇಷ್ಟ ಆಗೋ ಲಿಪ್ಸ್ಟಿಕ್ ಬ್ರೌನ್ ಲಿಪ್ಸ್ಟಿಕ್, ಒಂದು ಫೇ ಬ್ಯೂಟಿ ಅವರ ಲಿಪ್ ವೆಪ್. ದಿಸ್ ಇಸ್ ಇನ್ ದ ಶೇಡ್ ಸ್ಟ್ರೋಕ್ ತಾನೇ,
ಸ್ಟ್ರೋಕ್ ಕಣಮ್ಮ, ಸ್ಟ್ರೋಕ್ ಅನ್ಸುತ್ತೆ ಇದು. ಇದರಲ್ಲಿ ಇನ್ನೂ ಡಾರ್ಕ್ ಶೇಡ್ ಬಂದಿದೆ, ಅದನ್ನು ನಾನು ತಗೊಳ್ತೀನಿ. ಗೊತ್ತಿರಲ್ಲ ನಂಗೆ, ಅವ್ರು ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಇನ್ನೂ ಡಾರ್ಕ್ ಶೇಡ್. ಆ್ಯಂಡ್ ಲ್ಯಾಕ್ಮಿ ಅವರ ಬ್ರೌನ್ ಎಸ್ಪ್ರೆಸೋ ಇದೊಂದು, ಇದೆರಡು ನನ್ನ ಫೇವ್ರೆಟ್ ಬ್ರೌನ್ ಲಿಪ್ಸ್ಟಿಕ್. ಎಲ್ಲರೂ ಗೊತ್ತು, ತುಂಬಾ ಜನ ಕ್ವೆಶ್ಚನ್ ಮಾಡಿದ್ದೀರಾ ಯಾಕೆ ಒಂದೇ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ, ಬೇರೆ ಯೂಸ್ ಮಾಡಿ. ಗುರು, ನಾನು ಬೇರೆ ಯೂಸ್ ಮಾಡಿದ್ರು ನಿಮಗೆ ಬ್ರೌನ್ ಅಂತಾನೆ ಅನ್ಸುತ್ತೆ, ನಾನು ಏನು ಮಾಡಲಿ, ನನ್ನ ಫಾಲ್ಟ್ ಅಲ್ಲ ಅದು. ನಾನು ತುಂಬಾ ಸತಿ ಇವಾಗ ನಾನು ಬ್ರೌನ್ ಯೂಸ್ ಮಾಡ್ತೀನಿ, ಈಗಲೂ ಬಂದು ಬೇಕಿದ್ರೆ ಕಮೆಂಟಲ್ಲಿ ಹಾಕ್ತೀರಾ ಯಾಕೆ ಇದನ್ನೇ ಯೂಸ್ ಮಾಡ್ತೀರಾ, ಬೇರೆ ಯೂಸ್ ಮಾಡಿ ಅಂತೀರಾ. ತುಂಬಾ ಲಿಪ್ಸ್ಟಿಕ್ನ ಚೇಂಜ್ ಮಾಡ್ತೀನಿ ನಾನು, ಬಟ್ ನಿಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾನು ಬರೀ ಬ್ರೌನಲ್ಲಿ ನೋಡ್ಬಿಟ್ಟು ನೀವು, ಸೊ ನಿಮಗೆ ಬೇರೆ ನೋಡಕ್ ಆಗ್ತಾ ಇಲ್ಲ, ಬ್ರೌನೇ ಬೇಕು ಅಂತ ಅನ್ಸುತ್ತೆ ನಿಮಗೆ. ಆ್ಯಂಡ್ ಈ ಬ್ರೌನ್ ಜೊತೆಗೆ ನಾನು ಯಾವಾಗಲೂ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದು ಅಂತ ಅಂದರೆ ಸ್ವಿಸ್ ಬ್ಯೂಟಿ ಅವ್ರದ್ದು ಫ್ಯೂಷಿಯಾ ಪಿಂಕ್ ಇದೊಂದು. ಆ್ಯಂಡ್ ಇದು ನಮ್ಮ ಅಕ್ಕ ಕುಡಿಸಿರೋ ಲಿಪ್ಸ್ಟಿಕ್. ಇದು ಆಲ್ಮೋಸ್ಟ್ ಆಯ್ತು, ಇದೊಂದು 5 ವರ್ಷ ಮೇಲೆ ಆಯಿತು, ಬಟ್ ಸ್ಟಿಲ್ ಐಮ್ ಯೂಸಿಂಗ್. ಇವತ್ತು ಇದನ್ನೇ ಯೂಸ್ ಮಾಡಿದ್ದೀನಿ. ಇದು ಫೇಸಸ್ ಕ್ಯಾನಡಾ ಅವ್ರದ್ದು ಅಲ್ಟೈನ್ ಪ್ರೋ ಏನೋ ಗೊತ್ತಿಲ್ಲ ನನಗೆ. ಇದು ಆಲ್ಮೋಸ್ಟ್ 5-6 ಇಯರ್ಸ್ ಆಯಿತು ಅನ್ಸುತ್ತೆ ನಮ್ಮ ಅಕ್ಕ ತೊಗೊಂಡು ಬಂದು, ಬಟ್ ಐಮ್ ಸ್ಟಿಲ್ ಯೂಸಿಂಗ್. ನನಗೇನು ಪ್ರಾಬ್ಲಮ್ ಆಗಿಲ್ಲ. ಸೊ ಇವತ್ತು ಇದನ್ನೇ ಯೂಸ್ ಮಾಡಿರೋದು ನಾನು ಈ ಲಿಪ್ಸ್ಟಿಕ್ನ. ಸೊ ಇದ್ರ ಜೊತೆಗೆ ನಿಮಗೆ ಲಿಪ್ಸ್ಟಿಕ್ ಹೋಗಲೇಬಾರ್ದು, ಇಡೀ ದಿನ ಹಾಗೆ ಇರಬೇಕು, ಮಾರನೇ ದಿನನೂ ಇರಬೇಕು ಅಂತ ಅಂದರೆ ನೀವು ಮೇಬ್ಲಿನ್ ಅವರ ಸೂಪರ್ ಸ್ಟೇ ಮ್ಯಾಟ್ ಇಂಕ್ ಲಿಪ್ಸ್ಟಿಕ್ನ ಬಳಸ್ಬೋದು. ಇದರಲ್ಲಿ ಹತ್ರ 2 ಶೇಡ್ ಇದೆ, ಇನ್ನೊಂದು ಶೇಡ್ ಇತ್ತು ಶೂಟಿಂಗಲ್ಲಿ ಯಾರೋ ಯೂಸ್ಕೊಂಡು ಕಳ್ದಾಕ್ಬಿಟ್ರು. ಸೊ ಅದು ತುಂಬ ಚೆನ್ನಾಗಿತ್ತು, ಒಂಥರ ನ್ಯೂಡಿ ಶೇಡ್, ಅದು ನ್ಯೂಡ್ ಶೇಡ್ ಚೆನ್ನಾಗಿತ್ತು ಒಂಥರ. ಸೋಫಾ ನನ್ನ ಹತ್ರ 2 ಶೇಡ್ ಇದೆ. 2 ಶೇಡ್ ಬಂದು ಒಂದು 115 ಆ್ಯಂಡ್ ಇನ್ನೊಂದು ಬಂದು 80. ಇನ್ನೊಂದು ಲಿಪ್ಸ್ಟಿಕ್ ಇವತ್ತು ಹೋಗಬಾರ್ದು, ನಾಳೆನೂ ಹೋಗಬಾರ್ದು, ನಾಳಿದ್ದು ಹೋಗಬಾರ್ದು ಅಂತ ಇದ್ರೆ ಲ್ಯಾಕ್ಮಿ ಅವ್ರದ್ದು 9to5 ಲಿಪ್ಸ್ಟಿಕ್ ಇದೆ, ಪ್ರೈಮರ್ ಪ್ಲಸ್ ಮ್ಯಾಟ್ ಲಿಕ್ವಿಡ್ ಲಿಪ್ ಕಲರ್ ಅಂತ. ಇದು ಗುರು, ಇದು ಹೋಗೋದೇ ಇಲ್ಲ. ಬರೀ ಇಲ್ಲಿ ಹೋಗ್ಬೋದು, ಇಲ್ಲೊಂಚೂರು ಹೋಗ್ಬೋದು ಅಷ್ಟೇ. ಏನಾದ್ರು ಊಟ ಗಿಟ ಮಾಡ್ತೀರಾ ಅಂತಂದ್ರೆ ನೀವು ಅನ್ಲೆಸ್ ಅಂಟಿಲ್ ನೀವು ಅದನ್ನ ಉಜ್ಜಿ ತಿಕ್ಕಿ ತೆಗಿಯೋವರೆಗೂ ಈ ಲಿಪ್ಸ್ಟಿಕ್ ಹೋಗಲ್ಲ. ಅಷ್ಟು ಸ್ಟಬ್ಬಲ್ ಲಿಪ್ಸ್ಟಿಕ್ ಇದು. ಹಠಮಾರಿ ಅಂತ ಹೇಳ್ಬೋದು. ಅಷ್ಟು ಲೈಕ್ ಒಂಥರ ಮಂಡು ಲಿಪ್ಸ್ಟಿಕ್ ಇದು. ಬಟ್ ನಂಗೆ ಈ ಕಲರ್ ತುಂಬಾ ಇಷ್ಟ. ಯಾವ ಶೇಡ್ ಗೊತ್ತಾ ಇದು? ಸ್ಟ್ರಾಂಗ್ ಎಸ್ಪ್ರೆಸೋ ಅಂತೆ. ಹೋಪ್ ನಿಮಗೆ ಕಾಣ್ತಿದೆ ಅಂತ, ಬಟ್ ಸ್ಟಿಲ್ ಡೋಂಟ್ ವರಿ, ನಾನು ಲಿಂಕ್ ಅಂತೂ ಪ್ರೊವೈಡ್ ಮಾಡೇ ಮಾಡ್ತೀನಿ. ಬಟ್ ಸಾಕಷ್ಟು ಸ್ಟಬ್ಬನಿದಲ್ಲಿ ಬೇರೆ ಕಲರ್ಸ್ ತಗೊಳ್ಬೇಕು ಅಂತ, ಬಟ್ ನೀವು ಥ್ರೂ ಔಟ್ ಯೂಸ್ ಮಾಡಬೇಕು ಅಂತ ಇದ್ರೆ ಇದನ್ನ ನೀವು ಬಳಸ್ಬೋದು. ನಂಗೆ ಗೊತ್ತಿದ್ರೆ ಯಾರೂ ತಗೊಳಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಎಲ್ಲರೂ ಅದೇ 8 hours 9 hours ಅಷ್ಟೇ ಪ್ರಿಫರ್ ಮಾಡ್ತಾರೆ, ಕೆಲಸಕ್ಕೆ ಬಂದು ಮೇಕಪ್ ತೆಗಿತಾರೆ. ಬಟ್ ನಮ್ಮ ಬದುಕು ಹಂಗಲ್ವಲ್ಲ. ಇವತ್ತು ಬೆಳಗ್ಗೆ ಶೂಟಿಂಗ್ ಶುರು ಮಾಡಿದ್ರೆ ಮಾರನೇ ದಿನ ಬೆಳಗ್ಗೆ, ಮಾರನೇ ದಿನ ಮಧ್ಯಾಹ್ನ ತನಕನೂ ಶೂಟಿಂಗ್ ಇರುತ್ತೆ. ಸೊ ನಮ್ದು 18, 24 ಗಂಟೆ 26 ಗಂಟೆನೂ ಲಿಪ್ಸ್ಟಿಕ್ ಇರಬೇಕು ಅಂದ್ರೆ ನಮ್ಮಂತವ್ರು ಈ ತರ ಲಿಪ್ಸ್ಟಿಕ್ನ ಬಳಸಬೇಕು. ಪಾಪ ನೀವು ಈ ತರ ಹೋಗ್ಬರೋಲ್ಲ, ಈ ತರ ಲಿಪ್ಸ್ಟಿಕ್ನ ತಗೊಳ್ಬೇಡಿ. ಬಟ್ ಹಂಗೂ ನಾನು ತಗೊಳ್ತೀನಿ, ನಾನು ನೋಡ್ತೀನಿ, 3 ದಿನ ಇರುತ್ತೆ 4 ದಿನ ಇರುತ್ತೆ ಅಂದ್ರೆ ನೀವು ಇದನ್ನು ತಗೊಳ್ಬೋದು. ಆ್ಯಂಡ್ ಮೇಕಪ್ ರಿಮೂವರ್ ಬಗ್ಗೆನೇ ಹೇಳಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಆಂಟಿನೂ ಬಂದಿದ್ರು, ಸೊ ಹಂಗಾಗಿ ಸ್ವಲ್ಪ ಆ ಕಡೆ ಆಗೋಯ್ತು ವಿಡಿಯೋ. ಫಸ್ಟ್ ಮೇಕಪ್ ರಿಮೂವರ್ ಬಂದು ಗಾರ್ನಿಯರ್ ಅವರ ಮೈಸೆಲರ್ ವಾಟರ್. ಇದು ನಾನು ತುಂಬಾ ಟ್ಯೂಬ್ಸ್ ಖಾಲಿ ಮಾಡಾಕ್ಬಿಟ್ಟಿದ್ದೀನಿ, ಯಾಕಂದ್ರೆ ನಾನು ಡೇ 1 ಮೇಕಪ್ ಸ್ಟಾರ್ಟ್ ಮಾಡಿದಾಗಿಂದ ಇದನ್ನೇ ಯೂಸ್ ಮಾಡ್ಕೊಂಡು ಬಂದಿರೋದು. ನೀವೇನಾದ್ರೂ ಮೇಕಪ್ಗೂ ಮುಂಚೆ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ಕಾಟನ್ ಪ್ಯಾಡ್ ತಗೊಂಡು ಇದನ್ನ ಯೂಸ್ ಮಾಡಿ ನಿಮ್ಮ ಫೇಸ್ನ ನೀಟಾಗಿ ನೀವು ಕ್ಲೆನ್ಸ್ ಮಾಡ್ಕೊಳ್ಬೋದು. ಆ್ಯಂಡ್ ಲೈಟ್ ಮೇಕಪ್ ಇತ್ತು ಅಂದ್ರೆ ನೀವು ರಿಮೂವ್ ಮಾಡ್ಬೋದು. ಆ್ಯಂಡ್ ಹೆವಿ ಮೇಕಪ್ ಇದ್ರು ಕೂಡ ಇದನ್ನ ರಿಮೂವ್ ಮಾಡ್ಬೋದು. ಕೆಲವೊಬ್ರು ಹೇಳ್ತಾರೆ ಆಗಲ್ಲ ಅಂತ, ನಾನೇ ಇದನ್ನ ಯೂಸ್ ಮಾಡಿದ್ದೀನಲ್ವಾ. ಎಷ್ಟು ನಿಮಗೆ ಹೆವಿ ಮೇಕಪ್ ಇದ್ರೂ ನೀವು ಇದನ್ನ ಯೂಸ್ ಮಾಡ್ಬೋದು. ಇದೊಂದು. ಅಂಡ್ ಇದ್ರ ಜೊತೆಗೆ ಇನ್ನೊಂದು ವೇರಿಯಂಟ್ ಬರುತ್ತೆ ವಿತ್ ಆಯಿಲ್, ಮೈಸೆಲರ್ ಕ್ಲೆನ್ಸಿಂಗ್ ವಾಟರ್ ಇನ್ ಆಯಿಲ್ ಆಲ್ ಇನ್ 1 ಅಂತ. ಇದು ದೊಡ್ಡದಿದೆ, ಅದು ಓಪನ್ ಮಾಡಿಲ್ಲ, ಫಸ್ಟ್ ಇದು ಖಾಲಿ ಆಗಲಿ ಅಂದ್ಬಿಟ್ಟು. ಬಟ್ ಬಿಫೋರ್ ನಾವು ಇದನ್ನ ಯೂಸ್ ಮಾಡೋಕೆ ಮುಂಚೆ ಒಂದ್ಸಲಿ ಶೇಕ್ ಮಾಡಬೇಕು. ತುಂಬಾ ಹೆವಿ ಮೇಕಪ್ ಇದೆ, ಅದೇ ಹೇಳಿದ್ನಲ್ಲ, ತುಂಬಾ ಹೆವಿ ಮೇಕಪ್ ಇತ್ತು ಅಂತಂದ್ರೆ ನಿಮ್ಮ ಲ್ಯಾಶ್ ಎಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ, ಮಾಸ್ಕಾರ ಎಲ್ಲ ಹಾಗೆ ಇತ್ತು ಅಂದ್ರೆ ನೀವು ಈ ಒಂದು ಮೈಸೆಲರ್ ವಾಟರ್ನ ಯೂಸ್ ಮಾಡ್ಬೋದು. ಬಿಕಾಸ್ ಆಯಿಲ್ ಇರೋದ್ರಿಂದ ಬೇಗ ಕ್ಲೆನ್ಸ್ ಆಗುತ್ತೆ ಅಂತ, ಅಷ್ಟೇ, ಇನ್ನೇನು ಇಲ್ಲ. ಸೊ ಇದೊಂದು. ಅಂಡ್ ಕ್ಲೆನ್ಸಿಂಗ್ ಬಾಮ್ ಅಂತ ಬಂದ್ರೆ ನಾನು ಸೋಫಾ ಒಂದೇ ಕ್ಲೆನ್ಸಿಂಗ್ ಬಾಮ್ ಯೂಸ್ ಮಾಡೋದು. ಇದೊಂದು ಕ್ಲಿನಿಕ್ ಅವ್ರದ್ದು ಕ್ಲೆನ್ಸಿಂಗ್ ಬಾಮು, ಅದು ನಾನು ಅಷ್ಟು ಗೊತ್ತಾಗಿಲ್ಲ ನನಗೆ. ಬಟ್ ಪ್ಲಮ್ ಅವರ ಕ್ಲೆನ್ಸಿಂಗ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟೇ ಹೆವಿ ಮೇಕಪ್ ಇದ್ರು ಕೂಡ ನಿಮಗೆ 1 ಸ್ಕೂಪ್ ಸಾಕು. ಒಂದು ಸ್ಕೂಪರ್ ಕೂಡ ಕೊಟ್ಟಿರ್ತಾರೆ. 1 ಸ್ಕೂಪಲ್ಲಿ ನಿಮ್ಗೆ ಇಡೀ ಮೇಕಪ್ ಮಸ್ಕರ್ ಎಲ್ಲ ಕ್ಲೀನಾಗಿ ಬರುತ್ತೆ. ಅಂಡ್ ಏಕ್ದಮ್ ನೀವು ಇದನ್ನ ಅಳಿಸಿದ್ಮೇಲೆ ಅಂತಾರೆ ಫುಲ್ ಮೇಕಪ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ಒಂದು ಬಟ್ಟೆ ಕಾಟನ್ ಪ್ಯಾಡ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೀವು ಫೇಸ್ ವಾಶ್ ಮಾಡಬೇಕು. ಡೈರೆಕ್ಟ್ ಫೇಸ್ ವಾಶ್ ಮಾಡಿದ್ರೆ ಒಂಥರ ಎಣ್ಣೆ ಅಂತೆಲ್ಲ ಅನಿಸ್ತಿರುತ್ತೆ. ಸೊ ಇದೊಂದು ಕ್ಲೆನ್ಸಿಂಗ್ ಬಾಮು ಎಷ್ಟೇ. ಸೋಫಾರ್ ಎಲ್ಲ ಆಯಿತು. ಲಾಸ್ಟ್ ಲಿಪ್ ಲೈನರ್ ಅಂತ ಬಂದಾಗ ನಿಮಗೆ ಗೊತ್ತು, ನಾನು ಇಲ್ಲಿ ತನಕ ಯೂಸ್ ಮಾಡೋದು ಒಂದೇ ಲಿಪ್ ಲೈನರ್, ಸ್ವಿಸ್ ಬ್ಯೂಟಿ ಅವ್ರದ್ದು ಡಾರ್ಕ್ ಚಾಕ್ಲೇಟ್. ನಾನು ಮುಂಚೆ ಮಾರ್ಸ್ ಅವ್ರದ್ದು ಯೂಸ್ ಮಾಡಿದ್ದೀನಿ, ಇನ್ಸೈಟ್ ಅವ್ರದ್ದು ಯೂಸ್ ಮಾಡಿದ್ದೀನಿ, ಎಲ್ಲನೂ ಕಡಿಮೆ ರೇಂಜದೇ ಯೂಸ್ ಮಾಡಿದ್ದೀನಿ. ಮಾರ್ಸ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ, ಪಿಂಕ್ ಶೇಡಲ್ಲಿತ್ತು, ಬಟ್ ಅದು ಇವಾಗಿಲ್ಲ, ಎಲ್ಲೋ ಹೊಟ್ಟೋಗ್ಬಿಟ್ಟಿದೆ. ಬಟ್ ಸ್ವಿಸ್ ಬ್ಯೂಟಿ ಅವ್ರದ್ದು ಡಾರ್ಕ್ ಚಾಕ್ಲೇಟ್ ಒಂದು 3-4 ಪೆನ್ಸಿಲ್ ನಾನು ಖಾಲಿ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಯಾಕೆ ಅಂದರೆ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಅದರ ಎಲ್ಲ ಕಲರ್ಸು ಇದೆ, ಬಟ್ ಎಲ್ಲ ಕಲರ್ಸ್ ಇಲ್ಲಿ ತನಕ ಯೂಸೇ ಮಾಡಿಲ್ಲ, ಎಲ್ಲನೂ ಹಾಗೆ ಇಟ್ಟಿದ್ದೀನಿ. ನೀವು ನೋಡಿ ಸೈಜ್ ಎಲ್ಲನೂ ಹಂಗೆ ಇದೆ. ಬ್ರೌನ್ ಮಾತ್ರ ಫುಲ್ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಇದ್ರಲ್ಲಿ ನಿಮಗೆ 10-12 ಶೇಡ್ ಬರುತ್ತೆ. ನನ್ನ ಹತ್ರ ಬರೀ ಇಲ್ಲಿ 9 ಏನೋ ಇದೆ ಅಷ್ಟೇ, 10 ಇದೆ. 1, 2, 3, 4, 5, 6, 7, 8, 9, 10 ಬ್ರೌನ್ ಅಂತ ಸೇರಿದ್ರೆ. ಸೊ ಎಲ್ಲ ಕಲರ್ಸ್ ಇದ್ದು ಕೂಡ ನಾನು ಯೂಸ್ ಮಾಡಿಲ್ಲ. ಮಾಡೋದು ಇದರಲ್ಲಿ ಬರ್ಗೆಂಡಿ ಯೂಸ್ ಮಾಡಿದ್ದೀನಿ, ಮರೂನು ಮತ್ತು ಬರ್ಗೆಂಡಿ ಅನ್ಸುತ್ತೆ ಇದು, ಪರ್ಪಲ್, ಇದನ್ನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಬ್ರೌನ್ ಯೂಸ್ ಮಾಡ್ತೀನಿ, ಬಿಕಾಸ್ ಎರಡು ಸ್ವಲ್ಪ ಸೇಮ್ ಅಲ್ವಾ, ಹಾಗಾಗಿ ಇವಾಗಾದರೂ ಒಂದ್ಸತಿ ಇದನ್ನೇ ಅದೇ ಲಿಪ್ಸ್ಟಿಕ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಏನೇನು ಡಿಫ್ರೆನ್ಸ್ ಇದೆ ನೋಡೋಣ ಎಲ್ಲ ಕಲರಲ್ಲೂ. ಬಿಕಾಸ್ ನನಗೆ ನೋಡಿದಾಗ ಇಲ್ಲಿ ನೋಡಿ ನೀವೇನೆ
ಎಲ್ಲ ಒಂದೇ ಕಲರ್ ಅಂತ ಅನ್ಸುತ್ತೆ. ಈ ಬರ್ಗಂಡಿ, ಮರೂನು, ಈ ರೆಡ್ ಎಲ್ಲ ಒಂದೇ ತರ ಅನ್ಸುತ್ತೆ. ಈ ನ್ಯೂಡ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ. ನ್ಯೂಡ್ ಅಲ್ವಾ, ಅದಕ್ಕೆ ಡಿಫ್ರೆಂಟ್ ಕಾಣಿಸ್ತಾ ಇದೆ. ಸೊ ಇದೊಂದು ಕರೆಕ್ಟ್ ಲಿಪ್ ಬಾಮ್ದೇ ಹೇಳದ್ ಮಾಡ್ತದೆ. ಬಯೋಲಿನ್ ಲಿಪ್ ಬಾಮ್ನ ಬಳಸ್ತೀನಿ, ಅದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ವಿಶ್ಕೇರ್ ಅವ್ರದ್ದು ತುಂಬಾ ಚೆನ್ನಾಗಿದೆ, ಅಂಡ್ ಅದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕಷ್ಟೇ. ಅದೊಂದು ಚೆನ್ನಾಗಿದೆ. ಆಮೇಲೆ 5 ರೂಪೀಸ್ ವ್ಯಾಸ್ಲಿನ್ ಚೆನ್ನಾಗಿದೆ. ಹೈಫನ್ ಅವರ ಲಿಪ್ ಬಾಮು ಅದು ಖಾಲಿ ಆಗೋಯ್ತು. ಆಮೇಲೆ ಇನ್ನೊಂದು ಯಾವುದು ಸ್ವಿಸ್ ಬ್ಯೂಟಿ ಅವ್ರದ್ದು, ಅದು ಯಾಕೆ ನಂಗೆ ಇಷ್ಟ ಗೊತ್ತಾ, ಅದ್ರ ಸ್ಮೆಲ್ ಚೆನ್ನಾಗಿದೆ. ಫಸ್ಟ್ ನಮಗೆ ಕಾಫಿ ಬೇಟ್ ಎಲ್ಲ ಚಾಕ್ಲೇಟ್ ಬರ್ತಿದೆ ಗೊತ್ತಾ, ಅದೇ ತರ ಸ್ಮೆಲ್ ಅದು, ಹಾಗಾಗಿ ಅದನ್ನ ಇಷ್ಟಪಡ್ತಿದ್ದೆ. ಅದಾದ್ಮೇಲೆ ಅದು ಮಿನಿಮಲಿಸ್ಟ್ ಅವ್ರದ್ದು ತಗೊಂಡಿದ್ದೆ ಗೊತ್ತಾ, ಲಾಸ್ಟ್ ಟೈಮ್ ತೋರಿಸಿದೆ. ನಂಗೆ ಏನೋ ಅಷ್ಟು ಇಷ್ಟ ಆಗಿಲ್ಲ, ತುಂಬಾ ತಿಕ್ ಆಗಿದೆ. ಅಂಡ್ ಅದ್ರದ್ದು ಕ್ಯಾಪ್ ಕೂಡ ಹೊಡೆದೋಯ್ತು, ಹಾಗಾಗಿ ಅದು ವೇಸ್ಟ್ ಅಂತ ಗೊತ್ತಾಗ್ಬಿಡ್ತಂಗೆ, ಯಾಕಂದ್ರೆ ಎಲ್ಲ ಹೊಟ್ಟೋಗ್ಬಿಡುತ್ತೆ ಪವರ್ ಎಲ್ಲ ಕ್ಯಾಪ್ ಇಲ್ಲ ಅಂತಂದ್ರೆ. ಸೊ ಅದನ್ನ ಬಿಟ್ಬಿಟ್ಟೆ. ಮತ್ತೆ ಬೋರೋಲಿನ್ ಯೂಸ್ ಮಾಡ್ತೀನಿ. ಸೊ ಎಲ್ಲಾನು ನಾನು ಟಕ್ 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 ಅಂತ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಇದು ಎಷ್ಟುದಾಗಿದೆಯೋ ನಂಗೆ ಗೊತ್ತಿಲ್ಲ, ಎಲ್ಲಾನು ಎಡಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅಂಡ್ ನನಗೆ ಇಷ್ಟ ಆಗಿರೋ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ತೋರಿಸಿದ್ದೀನಿ. ಅಂಡ್ ಇನ್ನೂ ಇದೆ, ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ನಾನು ಅದೇ ಫ್ಯೂಚರಲ್ಲಿ ಇನ್ನೊಂದು ಪಾರ್ಟ್ ತರ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಕೊಳ್ತೀನಿ. ಅಂಡ್ ತುಂಬಾ ಚೆನ್ನಾಗಿ ಕೇಳ್ತಿರ್ತೀರಾ ಮೇಕಪ್ ಕಲೆಕ್ಷನ್ ಎಲ್ಲ ತೋರಿಸಿ ಅಂತ, ಅಷ್ಟೊಂದು ಮೇಕಪ್ ಕಲೆಕ್ಷನ್ ನನ್ನ ಹತ್ರ ಎಲ್ಲ ತೋರಿಸೋದಕ್ಕೆ. ಸೊ ಹಂಗಾಗಿ ನಾನು ಅದನ್ನ ತೋರಿಸಿಲ್ಲ. ಅಂಡ್ ಇಷ್ಟ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.